ಸಿದ್ಧಿದಾತ್ರೈ ನಮಃ. ಓಂ ಶ್ರೀ ಸಿದ್ಧಿದಾತ್ರೈ ನಮಃ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇದು NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಆಯುಧ ಪೂಜೆಯ ವಿಶೇಷ ಮಹಾನವಮಿಯ ವಿಶೇಷ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸೋಣ. ವಿಶೇಷವಾಗಿ ನಮ್ಮ ಮನೆಯಲ್ಲಿ ಜರುಗುವಂತಹ ಪೂಜೆ, ಈ ನವರಾತ್ರಿಗಳಲ್ಲಿ ಯಾವ ದಿನ ಪೂಜೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಇವತ್ತಂತೂ ಕಡ್ಡಾಯವಾಗಿ ಎಲ್ಲರ ಮನೆಯಲ್ಲೂ ಪೂಜೆ ಅಂತೂ ನೆರವೇರುತ್ತೆ. ಅದನ್ನ ಸಾಂಗೋಪಾಂಗವಾಗಿ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ಲಿದ್ದಾರೆ ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಗುರುಗಳೇ ನಮಸ್ಕಾರ ಮತ್ತು ಧನ್ಯವಾದ. ನಿಮಗೆ ತಮಗೂ ಕೂಡ ಮಹಾನವಮಿಯ ಹಾರ್ದಿಕ ಶುಭಾಶಯಗಳು ಗುರುಜಿ. ನಿಮಗೂ ಸಹ ಶುಭಾಶಯಗಳು. ಗುರುಗಳೇ, ಈಗ ಒಂದು ಶ್ಲೋಕ ಪಂಚಾಂಗ ಶ್ರವಣ ಇವತ್ತಂತೂ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಗುರುಗಳು ಏನು ಹೇಳ್ಬೋದು, ವಿಶೇಷವಾಗಿ ಮನೆಯಲ್ಲಿ ಪೂಜೆಯನ್ನು ಪದ್ಧತಿ ಪ್ರಕಾರವಾಗಿ ಹೇಗೆ ಮಾಡಬೇಕು ಅಂತ ತಿಳಿಯೋ ಮುನ್ನ ದಯಮಾಡಿ ಶ್ಲೋಕವನ್ನು ಪ್ರಾರಂಭಿಸೋಣವಾ? ಆಗಲಿ. ಓಂ ದೇವಿ ಪ್ರಪನ್ನಾರ್ತೆ ಹರೇ ಪ್ರಸೀದ ಪ್ರಸೀದ ಮಾತರ್ಜಗತೋಖಿಲಸ್ಯ ಪ್ರಸೀದ ವಿಶ್ವೇಶ್ವರಿ ಪಾಹಿ ವಿಶ್ವಂತ್ವಮೇಶ್ವರಿ ದೇವಿ ಚರಾಚರಸ್ಯ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮ ಎಲ್ಲ ವೀಕ್ಷಕರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಹಾಗೆ ಯಾರ್ಯಾರು ಈ ಒಂದು ಅಕ್ಟೋಬರ್ ತಿಂಗಳ 1ನೇ ತಾರೀಕಿನ ದಿವಸ ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂತಹ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಅರ್ಪಿಸ್ತಾ, ಭಗವಂತನ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂಥೇಳಿ ನಿಮ್ಮನ್ನು ಹಾರೈಸ್ತಾ ಇವತ್ತಿನ ಪಂಚಾಂಗಕ್ಕೆ ಮೊದಲು ಗಮನ ಕೊಡೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸ ಶುಕ್ಲ ಪಕ್ಷದ ನವಮಿಯ ದಿನ ಸಿದ್ಧಿದಾತ್ರಿ ಪೂಜಾವನ್ನು ಮಾಡ್ತಕ್ಕಂಥ ಒಂದು ವಿಶೇಷ. ನಿನ್ನೆ ರಾತ್ರಿನೇ ನವಮಿ ಇದೆ. ಅನೇಕರು ನಿನ್ನೆ ರಾತ್ರಿಯೇ ಸಿದ್ಧಿದಾತ್ರಿಯ ಪೂಜೆಯನ್ನು ಮಾಡಿರ್ತೀರಿ ಕೂಡ. ನವಮಿ ರಾತ್ರಿ ಆಚರಣೆ ಮಾಡುವವರು, ಹಗಲು ಆಚರಣೆ ಮಾಡ್ತಕ್ಕಂಥವ್ರು ಇವತ್ತು ಸಿದ್ಧಿದಾತ್ರಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಇವತ್ತು ಪೂರ್ವಾಷಾಢ ನಕ್ಷತ್ರ ಧನು ರಾಶಿಯಲ್ಲಿ, ನೆನ್ನೆನೂ ಪೂರ್ವಾಷಾಢ ಇತ್ತು ಹಗಲು ಪೂರ್ತಿ, ಇವತ್ತು ಕೂಡ ಸೂರ್ಯೋದಯಕ್ಕೆ, ಸೂರ್ಯೋದಯ ನಂತರದಲ್ಲಿ ಕೂಡ ಸ್ವಲ್ಪ ಕಾಲ ಪೂರ್ವಾಷಾಢ ನಕ್ಷತ್ರ ಇದೆ. ಆನಂತರ ಉತ್ತರಾಷಾಢ ನಕ್ಷತ್ರಕ್ಕೆ ಚಂದ್ರನ ಪ್ರವೇಶವಾಗುತ್ತೆ. ಅತಿಗಂಡ ಅನ್ನುವಂಥ ಯೋಗ ಕೌಲವ ಕರ್ಣ ಇರ್ತಕ್ಕಂಥದ್ದು ಇವತ್ತಿನ ಪಂಚಾಂಗವಾದರೆ, ಗ್ರಹಸ್ಥಿತಿಯನ್ನು ನೋಡ್ತಕ್ಕಂಥ ಸಂದರ್ಭ. ಗ್ರಹಸ್ಥಿತಿ ಹೇಗಿದೆ ಅಂತಂದರೆ, ಮೇಷವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಸಿಂಹದಲ್ಲಿ ಶುಕ್ರಕೇತು, ಕನ್ಯಾದಲ್ಲಿ ರವಿ ಬುಧ, ತುಲಾ ರಾಶಿಯಲ್ಲಿ ಮಂಗಳ. ಹಾಗೆ ವೃಶ್ಚಿಕ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಧನು ರಾಶಿಯಲ್ಲಿ ಚಂದ್ರ, ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಕುಂಭದಲ್ಲಿ ರಾಹು, ಮೀನದಲ್ಲಿ ಶನೈಶ್ಚರ ಇರ್ತಕ್ಕಂಥದ್ದು. ಇದು ಇವತ್ತಿನ ಗ್ರಹ ಸ್ಥಿತಿ. ಇದರ ಜೊತೆಯಲ್ಲಿ ಸಿದ್ಧಿದಾತ್ರಿ ಪೂಜಾ ಜೊತೆಯಲ್ಲಿ ಮಹಾನವಮಿ ಆಯುಧ ಪೂಜೆಯನ್ನು ಕೂಡ ಹಗಲು ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು, ಆಚರಣೆ ಮಾಡ್ಕೊಳ್ತಕ್ಕಂಥದ್ದು. ಇವತ್ತು ರಾತ್ರಿಯಲ್ಲಿ ರಾಜರಾಜೇಶ್ವರಿಯನ್ನು ಅರ್ಚಿಸಬೇಕು. ಇವತ್ತು ನೆನ್ಪಿಟ್ಕೊಳ್ಳಿ, ರಾಜರಾಜೇಶ್ವರಿ. ಯಾಕೆಂದರೆ ನಿನ್ನೆ ರಾತ್ರಿಗೆ ನವಮಿಯ ಸಂಬಂಧಿತವಾದ ಸಿದ್ಧಿದಾತ್ರಿ ಪೂಜೆ ಮುಗಿದಿದೆ. ನಿನ್ನೆ ದುರ್ಗಾಷ್ಟಮಿ ಸೂರ್ಯೋದಯಕ್ಕಾದ್ರೂ ರಾತ್ರಿ ಪೂಜೆ ಸಿದ್ಧಿದಾತ್ರಿಯದ್ದು. ಇವತ್ತು ಹಗಲಿಗೆ ಪೂಜೆ ಸಿದ್ಧಿದಾತ್ರಿಯದ್ದು. ರಾತ್ರಿಯ ಪೂಜೆ ಆರಾಧನೆ ಮಾಡ್ತಕ್ಕಂಥವರು ಚಾಮುಂಡಾ ಅನ್ನುವಂಥ ಸ್ವರೂಪದಲ್ಲಿ ಅಥವಾ ರಾಜರಾಜೇಶ್ವರಿಯ ಸ್ವರೂಪ, ಲಲಿತಾ ತ್ರಿಪುರ ಸುಂದರಿಯ ಸ್ವರೂಪ. ದಶಮಹಾವಿದ್ಯಾ ಆರಾಧನೆಯನ್ನು ಮಾಡ್ತಕ್ಕಂಥವ್ರಿಗೆ ಗೊತ್ತಿದೆ, ಧೂಮಾವತಿಯ ಪೂಜಾ ಆರಾಧನೆಯನ್ನು ವಿಶೇಷವಾಗಿ ಮಾಡ್ಕೊಳ್ತೀವಿ. ಹಾಗಾಗಿ ಎಲ್ಲರಿಗೂ ಕೂಡ ಅಮ್ಮನವರ ಅನುಗ್ರಹ ಆಗಲಿ ಅಂತೇಳಿ ಮತ್ತೊಮ್ಮೆ ಹಾರೈಸ್ತೇನೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೀಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಗಳೇ, ಮೊದಲ ರಾಶಿ ಮೇಷ ರಾಶಿ ಹೇಗಿದೆ? ಮೇಷರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮ ಅಲ್ಲ, ತುಂಬ ಉತ್ತಮವಾಗಿದೆ. ಕಾರಣ ಏನು ಅಂದರೆ, ಭಾಗ್ಯಸ್ಥಾನದಲ್ಲಿರ್ತಕ್ಕಂತಹ ಚಂದ್ರನಿಗೆ ತೃತೀಯದಿಂದ ಗುರುವಿನ ನೇರ ದೃಷ್ಟಿ ಇರ್ತಕ್ಕಂಥದ್ದಾದ್ದರಿಂದ ಬಹಳ ಉತ್ಕೃಷ್ಟವಾದಂಥ ದಿನ. ಕೇವಲ ಸಂಪಾದನೆ ಅಷ್ಟೇ ಅಲ್ಲದೆ ಆರೋಗ್ಯದಲ್ಲಿ ಕೂಡ ಸಾಕಷ್ಟು ವೃದ್ಧಿಯನ್ನು ನೋಡಬಹುದು. ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗ್ತಕ್ಕಂಥದ್ದು ಎಲ್ಲವೂ ಸಹ ಬಹಳ ಉತ್ತಮವಾಗಿರ್ತಕ್ಕಂಥದ್ದಾಗಿದೆ. ಇದರ ಜೊತೆಯಲ್ಲಿ ದೈವ ಬಲ,
ಸಂಪಾದನೆಗೂ ಕೂಡ ಉತ್ಕೃಷ್ಟವಾಗಿರತಕ್ಕಂಥ ದಿನ. ತ್ರಿಕೋಣ ಸ್ಥಾನದಲ್ಲಿ ಶುಕ್ರ, ಕೇತು, ಚಂದ್ರ ಅಭಿವೃದ್ಧಿಯ ಮಹಾಪೂರ್ವವನ್ನು ತಂದುಕೊಳ್ಳಿಕ್ಕೆ, ವಿಶೇಷವಾದ ಸಂಪತ್ತನ್ನು ತಂದುಕೊಳ್ಳಿಕ್ಕೆ ಕೂಡ ಉತ್ಕೃಷ್ಟವಾದಂಥ ದಿನ. ಇವತ್ತು ರಾಜರಾಜೇಶ್ವರಿಯನ್ನು ಪೂಜೆ ಮಾಡಿಕೊಳ್ಳಿ. ಸಿದ್ಧಿದಾತ್ರಿ ಹೇಗೂ ಆಯ್ತಲ್ಲ, ರಾಜರಾಜೇಶ್ವರಿಯನ್ನು ಆರಾಧನೆ, ಅರ್ಚನೆ ಇತ್ಯಾದಿಗಳನ್ನು ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಶುಭವಾಗಲಿ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತು ಉಳಿದಂತೆ ಎಲ್ಲವೂ ಸಹ ಚೆನ್ನಾಗಿದೆ. ಅಷ್ಟಮ ರಾಶಿಯಲ್ಲಿರ್ತಕ್ಕಂತಹ ಚಂದ್ರ ಸ್ವಲ್ಪ ಕಿರಿಕಿರಿ ಮಾನಸಿಕವಾಗಿ ಬಿಟ್ಟರೆ ಉಳಿದೆಲ್ಲ ವಿಚಾರದಲ್ಲಿ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗಿರಬಹುದು, ವ್ಯಾಪಾರ ವ್ಯವಹಾರಗಳನ್ನು ನಡೆಸ್ತಕ್ಕಂಥವರಿಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ದಿನ ಉತ್ತಮವಾಗಿರ್ತಕ್ಕಂಥದ್ದು. ದೇವಿಯ ಆರಾಧನೆಗೂ ಕೂಡ ಬಹಳ ಉತ್ಕೃಷ್ಟವಾಗಿದೆ. ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ಬಂಪರ್ ಡ್ರಾ ಅಂತಾರಲ್ಲ ಹಾಗೆ ಬಂಪರ್ ಹೊಡಿತಕ್ಕಂಥ ಬೋನಸ್ ಇತ್ಯಾದಿಗಳನ್ನೆಲ್ಲ ನೋಡ್ತಕ್ಕಂಥ ಪೂರ್ಣ ಅವಕಾಶ. ಕಾರಣ ಏನು ಅಂದರೆ ಪಂಚಮ ರಾಶಿಸ್ಥನಾಗಿರ್ತಕ್ಕಂತಹ ಶುಕ್ರನಿಗೆ ಅಥವಾ ರಾಶ್ಯಾಧಿಪತಿ ಆಗಿರತಕ್ಕಂತಹ ಶುಕ್ರನಿಗೆ ಪಂಚಮದಲ್ಲಿರ್ತಕ್ಕಂತಹ ಚಂದ್ರ ಪೂರ್ಣ ಸ್ಥಿತಿಯ ಒಂದು ಬಲ ಅದು. ಹಾಗಾಗಿ ಒಳ್ಳೆಯ ಒಂದು ಯೋಗ ಮಿಥುನ ರಾಶಿಯವರಿಗೆ. ಇವತ್ತು ಇಷ್ಟ ಮಿತ್ರರನ್ನು ನೋಡಲಿಕ್ಕೆ, ಅವ್ರ ಜೊತೆಯಲ್ಲಿ ಸಂಭಾಷಣೆಗಳನ್ನು ನಡೆಸಲಿಕ್ಕೆ, ಅವ್ರ ಜೊತೆಯಲ್ಲಿ ಸ್ವಲ್ಪ ಸಮಯ ಕಳೀಲಿಕ್ಕೆ, ಆನಂದ, ಸಂತೋಷ, ಸುಖ, ಸಮಾಧಾನ, ಖುಷಿ ಎಲ್ಲವನ್ನು ಹೊಂದಲಿಕ್ಕೆ ಯೋಗ್ಯವಾಗಿರತಕ್ಕಂಥ ಒಂದು ಗ್ರಹಸ್ಥಿತಿ ಇವತ್ತು ತುಂಬ ಚೆನ್ನಾಗಿದೆ. ಚಿಂತೆ ಮಾಡ್ತಕ್ಕಂಥ ಅನಿವಾರ್ಯತೆ ಇಲ್ಲ. ಪ್ರಯತ್ನವನ್ನು ಸರಿಯಾಗಿ ಮಾಡಿಕೊಳ್ಳಿ. ಯಾವ ಪ್ರಯತ್ನ? ದೇವತಾ ಆರಾಧನೆಯ ಪ್ರಯತ್ನ, ಪಂಚಮದಲ್ಲಿರ್ತಕ್ಕಂಥ ಮಂಗಳ. ಹಾಗಾಗಿ ನೀವು ರಾಜರಾಜೇಶ್ವರಿಯನ್ನು ಆರಾಧನೆ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಬಹಳ ಅದ್ಭುತವಾಗಿರತಕ್ಕಂಥ ಒಂದು ದಿನ. ರಾಶ್ಯಾಧಿಪತಿ ಷಷ್ಠದಲ್ಲಿರೋದರಿಂದ ಸಾಕಷ್ಟು ಉತ್ತಮವಾದಂಥ ಫಲ. ಜೊತೆಯಲ್ಲಿ ಭಾಗ್ಯದಿಂದ ಶನೈಶ್ಚರನ ದೃಷ್ಟಿ ಅದಕ್ಕಿದೆ. ಯಾರಿಗೆ? ಚಂದ್ರನಿಗಿರ್ತಕ್ಕಂಥದ್ದು. ಗುರು, ಶನಿ ಎರಡು ಗ್ರಹಗಳ ಬಲಿಷ್ಠ ದೃಷ್ಟಿಯಿಂದ ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ಕೂಡ ಉತ್ಕೃಷ್ಟವಾದಂಥ ಫಲಗಳನ್ನು ನಿಮಗೆ ಕೊಡುವಂಥ ಅವಕಾಶ ಉಂಟು. ಆ ಚಂದ್ರನಿಗೆ ಸ್ವಲ್ಪ ಬಲ ಬೇಕು. ಕಾರಣ ಏನು ಅಂದರೆ ಅವನ ದೃಷ್ಟಿ ಇರ್ತಕ್ಕಂಥದ್ದು ಗುರುವಿಗಾದರೂ, ಚಂದ್ರನಿಗೆ ಗುರು ಮಿತ್ರನೇ ಆದರೂ ಗುರುವಿಗೆ ಚಂದ್ರ ಶತ್ರು. ಹಾಗಾಗಿ ಆ ಗುರು ಚಂದ್ರನ ಮೇಲೆ ದೃಷ್ಟಿ ಇಟ್ಟಾಗಿನ ಆ ಒಂದು ದೋಷ ಏನಿದೆಯಲ್ಲ, ಆ ದೋಷ ನಿವಾರಣೆ ಅನಿವಾರ್ಯತೆ ಉಂಟು. ಹಾಗಾಗಿ ಗುರುವಿನ ಪತ್ನಿಯಾಗಿರ್ತಕ್ಕಂತಹ ತಾರಾದೇವಿಯನ್ನು ಇವತ್ತು ಆರಾಧನೆ ಮಾಡಿಕೊಂಡ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಕ್ಕತ್ತೆ. ಹಾಗಾದರೆ ತಾರಾದೇವಿಯ ಆರಾಧನೆ ಹೇಗೆ ಮಾಡಬೇಕು ಅಂತಂದರೆ, ರಂಗೋಲಿಯಲ್ಲಿ ಒಂದು ನಕ್ಷತ್ರವನ್ನು ಬರೀಬೇಕು. ಆ ನಕ್ಷತ್ರವನ್ನು ಬರೆದು ಆ ನಕ್ಷತ್ರಕ್ಕೆ ಹಳದಿ ಅಥವಾ ಬಂಗಾರದ ವರ್ಣದ ಬಣ್ಣವನ್ನು ತುಂಬಬೇಕು. ಹಳದಿ ಬಣ್ಣದ ಹೂವು ಅಕ್ಷತೆಗಳಿಂದ ಆರಾಧನೆ ಅರ್ಚನೆಯನ್ನು ಮಾಡಿ ತಾರಾಯೈ ನಮಃ ನೆನ್ಪಿಟ್ಕೊಳ್ಳಿ ಮಂತ್ರ. ತಾರಾಯೈ ನಮಃ ಅನ್ನುವಂತಹ ಮಂತ್ರದಿಂದ ಅರ್ಚನೆ ಆರಾಧನೆಗಳನ್ನು ಮಾಡಿದಾಗ ಬೃಹಸ್ಪತಿ ಮತ್ತು ಚಂದ್ರ ಇಬ್ಬರಿಗೂ ಸಹ ಸಂತುಷ್ಟಿ ಆಗ್ತದೆ ಮತ್ತು ವಿಶೇಷವಾದಂಥ ಅಭಿವೃದ್ಧಿಯನ್ನು ಅನುಗ್ರಹ ಮಾಡಿಕೊಡ್ತಾರೆ. ಅಂತಹ ಒಂದು ದೋಷಗಳೇನಾದರೂ ಇದ್ದರೂ ಕೂಡ ವಿಶೇಷವಾಗಿ ಪರಿಹಾರ ಮಾಡಿ ಆ ಒಂದು ದೇವತಾ ಅನುಗ್ರಹ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಪ್ರಯತ್ನ ಮಾಡಿಕೊಳ್ಳಿ, ಶುಭವಾಗಿ. ಕೇಳೋಣ ಗುರುಗಳೇ, ಆಯುಧ ಪೂಜೆ ಅಂದ ಕೂಡಲೇ ಮಹಿಷಾಸುರನ ಮರ್ದನಕ್ಕೆ ಉಪಯೋಗಿಸಿದಂತಹ ಆಯುಧಗಳನ್ನು ಪೂಜಿಸಲಾಗಿತ್ತು. ಹಾಗಾಗಿ ನಾವೇನೆಲ್ಲ ಉಪಯೋಗಿಸ್ತೀವಿ, ವಾಹನಗಳಾದಿಯಾಗಿ ಮನೆಯಲ್ಲಿರುವಂಥ ವಸ್ತುಗಳನ್ನು ಏನು ಮಚ್ಚಿರುತ್ತೆ ಅಥವಾ ಚಾಕು ಇರುತ್ತೆ ಎಲ್ಲವನ್ನೂ ನಾವು ಪೂಜಿಸ್ತೀವಿ, ಸ್ಟೌವಿಂದ ಹಿಡಿದು. ಮಕ್ಕಳಂತೂ ಪುಟಾಣಿ ಸೈಕಲ್ಗಳನ್ನ ಕೂಡ ಪೂಜಿಸೋದು ನೋಡೋದೇ ಒಂದು ಚಂದ. ನನಗೆ ತುಂಬ ಖುಷಿ ಅನ್ಸೋದು ಏನಂದರೆ, ನೋಡಿ, ಭಗವಂತ ಸರ್ವವ್ಯಾಪಿ, ಎಲ್ಲರೊಳೂ ಭಗವಂತ ಇದ್ದಾನೆ ಅಂತ ಪೂಜಿಸೋ ಪ್ರತೀಕ ಅಂತ ನನಗೆ ಭಾಸವಾಗತ್ತೆ. ಅದರ ಜೊತೆಗೆ ಗುರುಗಳೇ, ಇವತ್ತು ರಾವಣನಿಗೂ ಸಂಬಂಧವಿದೆ ಆಯುಧ ಪೂಜೆ ಅಂದರೆ ಮಹಾನವಮಿ ಅಂತ ಹೇಳಲಾಗತ್ತೆ. ಅವನನ್ನು ವಧಿಸಿದಂತಹ ದಿನ ಹೌದು ಅಂತಲೂ ಹೇಳಲಾಗತ್ತೆ ಗುರುಗಳೇ. ಮತ್ತೆ ಮಹಾಭಾರತಕ್ಕೂ ಸಂಬಂಧವಿದೆ ಅಂತ ಹೇಳಲಾಗುತ್ತೆ. ಈ ಎಲ್ಲದರ ಕುರಿತಾಗಿ ತಿಳಿಸಿ ಗುರುಗಳೇ. ಎಲ್ಲದರ ಕುರಿತಾಗಿ ಆದಷ್ಟು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಮಹಾನವಮಿ ಆಯುಧ ಪೂಜಾ. ಈ ಆಯುಧ ಪೂಜೆಯಲ್ಲಿ ಒಂದು ವಿಶೇಷತೆ ಏನಿದೆ ಅಂತಂದರೆ, ಬಹಳ ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕು ನಾವು.
ಆಯುಧ ಏನಿದೆಯಲ್ಲ, ಇದು ದೇವಿ ಮಹಿಷಮರ್ದಿನಿಯಾಗಿದ್ದಂಥ ಸಂದರ್ಭದಲ್ಲಿ ಯಾವಾಗ ಆಕೆ ಮಹಿಷಾಸುರನನ್ನು ಸಂಹಾರ ಮಾಡಿದ್ಲು, ನಾನು ದೇವಿ ಮಹಾತ್ಮೆಯಲ್ಲಿ ತಿಳಿಸಿದ್ದೀನಿ. ಮಹಾಲಕ್ಷ್ಮಿಯ ರೂಪದಿಂದ ಬಂದಳು. ಎಲ್ಲ ದೇವತೆಗಳು ಕೂಡ ಕೃಷ್ಣ ಅಥವಾ ಭಗವಂತ ಮಹಾವಿಷ್ಣು ಚಕ್ರವನ್ನು ಕೊಟ್ಟ, ತ್ರಿಶೂಲವನ್ನು ಈಶ್ವರ ಕೊಟ್ಟ, ಕಮಂಡಲನ್ನು ಬ್ರಹ್ಮ ಕೊಟ್ಟ, ಹೀಗೆಲ್ಲ ದೇವತೆಗಳು ಆಯುಧಗಳನ್ನು ಕೊಟ್ಟರು ಅಂತ ಬರ್ತದೆ. ಹಾಗಾಗಿ ಆಯುಧಗಳನ್ನು ಪೂಜಿಸ್ತಕ್ಕಂಥದ್ದು, ನಾವು ಆಯುಧದಲ್ಲಿ ಇರ್ತಕ್ಕಂಥ ದೇವತಾ ಚೈತನ್ಯದ ಕಲ್ಪನೆಯನ್ನು ಮೊದಲು ಮಾಡ್ಕೋಬೇಕು. ಇದು ಬಹಳ ಮುಖ್ಯ. ಯಾಕೆಂತಂದರೆ ಅಕ್ಷಮಾಲಾ ಚ ಕಮಲಂ ಬಾಣ ಹಸಿ ಕುಲಶಂಗದ ಹೀಗೆ 18 ಆಯುಧಗಳ ಬಗ್ಗೆ ನಾನು ತಿಳಿಸಿದ್ದೆ. ಈ ಎಲ್ಲ ಆಯುಧಗಳನ್ನು ಆಕೆ ಉಪಯೋಗಿಸಿ ದುಷ್ಟ ಸಂಹಾರವನ್ನು ಮಾಡಿದಳು. ಆ ನಂತರದಲ್ಲಿ ಆ ಆಯುಧಗಳನ್ನು ದೈವಾಂಶ ಇರ್ತಕ್ಕಂಥದ್ದು ಅನ್ನುವ ಕಾರಣದಿಂದ ಆಯುಧಗಳಿಗೆ ಪೂಜೆಯನ್ನು ಮಾಡ್ತಕ್ಕಂಥ ಕ್ರಮ ಇದೆ. ಶಕ್ತಿ ತತ್ವಗಳು ಅವೆಲ್ಲವೂ ಕೂಡ, ಪ್ರತಿಯೊಂದು ಆಯುಧವೂ ನಮ್ಮನ್ನು ರಕ್ಷಿಸ್ತಕ್ಕಂಥದ್ದು. ಹಾಗಾಗಿ ನಾವು ಮನೆಯಲ್ಲಾದರೂ ಅಷ್ಟೇನೆಯ, ಅನೇಕರು ಈ ಬಟ್ಟೆ ಕಟ್ ಮಾಡೋ ಕತ್ತರಿಗೆ ಪೂಜೆ, ಮಿಷನ್ಗೆ ಪೂಜೆ, ಯಂತ್ರಗಳಿಗೆ ಪೂಜೆ. ಯಾಕೆ ಅಂದರೆ ಅವೆಲ್ಲವೂ ಕೂಡ ದುರ್ಗಾಶಕ್ತಿಯ ಸ್ವರೂಪ ಅಂತ. ಹಾಗಾಗಿ ಇವೆಲ್ಲವನ್ನು ಪೂಜಿಸ್ತಕ್ಕಂಥದ್ದು. ವಾಹನ ಪೂಜೆ ಮಾಡ್ತಕ್ಕಂಥ ಒಂದು ಕ್ರಮ ಇದೆಯಲ್ಲ, ಇದೊಂಚೂರು ಯೋಚನೆ ಮಾಡಬೇಕು. ಇಲ್ಲಿ ಹಿಂದೆ ರಾಜಮಹಾರಾಜರ ಕಾಲದಲ್ಲಿ ರಥಗಳ ಪೂಜೆ ನಡೀತಿತ್ತು. ಯಾಕೆ ರಥಗಳನ್ನು ಪೂಜಿಸ್ತಿದ್ರು ಅಂತಂದರೆ, ಆ ರಥಗಳಿಂದ ಅವರು ಯುದ್ಧದಲ್ಲಿ ಭಾಗವಹಿಸ್ತಿದ್ರು. ರಥಗಳನ್ನು ಬಳಸ್ಕೊಂಡು ಯುದ್ಧಗಳನ್ನು ಮಾಡ್ತಿದ್ರು. ಆ ಕಾರಣದಿಂದ ರಥಗಳ ಪೂಜೆ ಬಂದಿದೆ. ಆ ರಥಗಳು ಆಗ ರಥಗಳಿದ್ದಿದ್ದು 4 ಚಕ್ರ, 8 ಚಕ್ರ, 16 ಚಕ್ರ, 40 ಚಕ್ರದ ರಥ ಇತ್ತು ಅನ್ನೋಲ್ಲಿವರೆಗೂ ಸಹ ವಿವರಣೆ ಬರುತ್ತೆ. ಹಾಗಾಗಿ ಯುದ್ಧದಲ್ಲಿ ಬಳಕೆಯಾಗ್ತಿದ್ದಂಥ ಕಾಲದ ರಥಗಳನ್ನು ಪೂಜಿಸ್ತಿದ್ರು ಅನ್ನೋ ಕಾರಣಕ್ಕಾಗಿ ನಮ್ಮಲ್ಲಿ ಇವತ್ತು ರಥದ ಜಾಗದಲ್ಲಿ ಬಂದಿರತಕ್ಕಂಥ ಕಾರು, ಬಸ್ಸು ಇವುಗಳ ಪೂಜೆ ಕೂಡ ಬಂದಿದೆ. ಗುರುಗಳೇ, ನಮ್ಮ ಪರ್ಸನಲ್ ಗಾಡಿಗಳಿದು ಮನೆಯಲ್ಲಿರುವಂಥದ್ದು. ಕೆಲವರು ವಾಹನ ಚಾಲಕರು ಈಗ ನಮ್ಮ BMTC ಗಾಡಿಗಳಾಗಿರಬಹುದು ಅಥವಾ ಆಟೋ ಡ್ರೈವರ್ಗಳಾಗಿರಬಹುದು, ಅವರು ಸಿಂಗರ್ಸೋ ಪರಿ ಅಬ್ಬಾ ವಾ ಅನ್ಸುತ್ತೆ. ಅವ್ರಿಗೆ ಎಷ್ಟು ಕಾಣಿಸ್ಬೇಕು ಅಷ್ಟು ಮಾತ್ರ ಜಾಗ ಬಿಟ್ಟು ಪೂರ್ತಿ ಮಧುಬನಗಿತ್ತಿ ಅಂತೆ ಅಲಂಕರಿಸುವಂಥದ್ದು. ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ವಾಹನ ಅಂತಕ್ಕಂಥದ್ದು ಆಯುಧವಲ್ಲ, ಅದು ಸಂಪತ್ತು. ನಾನು ಹೊಸ ಟ್ರೆಂಡೋ ಇನ್ನೊಂದೋ ಹುಟ್ಟು ಹಾಕೋದಕ್ಕಾಗಿ ಹೇಳ್ತಿಲ್ಲ, ಅಥವಾ ಯಾವುದೇ ಜನರ ಭಾವನೆಗಳಿಗೆ ಧಕ್ಕೆ ಬರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ನನ್ನ ಉದ್ದೇಶ ಅಲ್ಲ. ಆದರೆ ವಾಹನ ಅಂತಕ್ಕಂಥದ್ದು ನಮಗೆ ಸಂಪತ್ತು. ಅದರ ಒಳಗೂ ಕೂಡ ಶಕ್ತಿ ತತ್ವ ಅಂತಕ್ಕಂಥದ್ದು, ದುರ್ಗಾ ತತ್ವ ಅಂತಕ್ಕಂಥದ್ದು ಇರೋದರಿಂದ ಖಂಡಿತವಾಗಿ ಅದರ ಪೂಜೆ ತ್ಯಾಜ್ಯ ಅಲ್ಲ. ಮತ್ತೆ ನಾವು ದೃಷ್ಟಿ ತೆಗಿತೀವಿ ಇವತ್ತು ವಾಹನಗಳಿಗೆ. ಕುಂಬಳಕಾಯಿ, ಬೂದುಗುಂಬಳಕಾಯಿ ಹೊಡೆಯೋ ಅಂಥದ್ದು. ನೀವು ಕಳೆದ ಬಾರಿ ಹೇಳಿದ್ರಿ ಕೂಡ, ಅದಕ್ಕೆ ಕುಂಕುಮ ಲೇಪನ ಮಾಡಿ ಅದರೊಳಗೆ ದುಡ್ಡನ್ನ ಹಾಕ್ಲಾಗತ್ತಲ್ಲ, ಯಾಕೆ ದುಡ್ಡನ್ನು ಹಾಕ್ತಕ್ಕಂಥದ್ದು? ಯಾಕೆ ಅಂತಂದ್ರೆ ಅದ್ರ ಲೋಹ, ಅದ್ರ ಒಳಗಡೆ ಇರ್ತಕ್ಕಂಥದ್ದು ಲೋಹ. ಲೋಹಕ್ಕೆ ಒಂದು ಸ್ವಭಾವ ಏನಿದೆ ಅಂತಂದ್ರೆ ಶಕ್ತಿಯನ್ನು ಹಿಡಿದಿಟ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ. ನಾವು ತಾಮ್ರದ ತಗಡನ್ನು ಬಳಸ್ತೇವೆ, ಕಬ್ಬಿಣವನ್ನು ಬಳಸ್ತೇವೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಲೋಹಗಳನ್ನು ಬಳಸ್ತೇವೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಮಿನರಲ್ಸ್ ಅಂತ ಹೇಳ್ತಾರಲ್ವ. ಆ ಮಿನರಲ್ಗಳು ರೇರ್ ಅರ್ತ್ ಮೆಟೀರಿಯಲ್ ಅಂತ ಹೇಳಿ ಇತ್ತಿತ್ತಲಾಗೆಲ್ಲ ಸ್ವಲ್ಪ ಜೋರು ಗಲಾಟೆ ನಡೀತಿದೆಯಲ್ಲ. ಏನು ಮಾಡ್ತದೆ ಅದು? ಎಲೆಕ್ಟ್ರಿಸಿಟಿ, ಬ್ಯಾಟ್ರಿ ಒಳಗಡೆ ಬಳಸ್ತಕ್ಕಂಥದ್ದು, ಅದು ಶಕ್ತಿಯನ್ನು ಹಿಡಿದಿಟ್ಕೊಳ್ತದೆ. ಹಾಗೆ ಆ ವಸ್ತುಗಳನ್ನು ಕುಂಬಳಕಾಯಿಯ ಒಳಗೆ ಹಾಕಿ ನಾವು ಅದನ್ನು ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಎರಡೂ ಥರದಲ್ಲಿ ಅದನ್ನು ನಿವಾಳಿಸುವಂಥ ಕ್ರಮ, ಮೇಲಿಂದ ಕೆಳಗೆ ಇಳಿಸ್ತಕ್ಕಂಥ ಒಂದು ಕ್ರಮ. ಕಾರಣ ಏನು ಅಂದರೆ, ಏರಿದ್ದ ಪಕ್ಷದಲ್ಲಿ ಅವೆಲ್ಲವೂ ಸಹ ಇಳಿಬೇಕು, ಗ್ರೌಂಡಿಂಗ್ ಆಗಬೇಕು, ಅರ್ಥಿಂಗ್ ಆಗಬೇಕು. ಈಗ ಒಂದು ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಬೇಕಿದ್ರೆ ಒಂದು ಅರ್ಥಿಂಗ್ ತಂತಿ ಅಂತ ಕೊಡ್ತಾರೆ. ಕೊಟ್ಟು ಅದನ್ನು ನೆಲದೊಳಗಡೆ ತಗೊಂಡು ಹೋಗಿ ಒಂದು ಗುಂಡಿ ತೆಗೆದು ಅದರ ಒಳಗಡೆ ಉಪ್ಪು, ಆಮೇಲೆ ಇದು ಇಜ್ಜಲು, ಮರಳು ಇತ್ಯಾದಿಗಳನ್ನೆಲ್ಲ ಹಾಕಿ ಮುಚ್ಚಿರ್ತಾರೆ. ಕಾರಣ ಏನು ಅಂತಂದರೆ, ಒಂದೊಮ್ಮೆ ತೀಕ್ಷ್ಣವಾಗಿರ್ತಕ್ಕಂತಹ ತರಂಗಗಳೇನಾದರೂ ಎಲೆಕ್ಟ್ರಿಸಿಟಿ ಆ ಪ್ರವಾಹ ಬಂದ ಪಕ್ಷದಲ್ಲಿ ಅದು ಮನೆಯ ಒಳಗಿರ್ತಕ್ಕಂಥ ವಸ್ತುಗಳಿಗೆ ಹಾನಿ ಮಾಡದೆ ನೆಲದೊಳಗೆ ಇಳಿದು ಹೋಗಲಿ ಅಂತ. ಹಾಗೇನೆ ಈ ದುಷ್ಟಶಕ್ತಿಗಳೇನಾದರೂ ವಾಹನಕ್ಕೆ ದೃಷ್ಟಿಯನ್ನು ಉಂಟು ಮಾಡಿದ ಪಕ್ಷದಲ್ಲಿ ಅನೇಕರಿಗೆ ನಾನು ಗಮನಿಸಿದ್ದೇನೆ, ಹೆಚ್ಚಾಗಿ ಕಪ್ಪು ಬಣ್ಣದ ವಾಹನಗಳನ್ನು ಖರೀದಿ ಮಾಡೋರು ಕಡಿಮೆ. ನೀವು ಯೋಚನೆ ಮಾಡಿ, ಕಪ್ಪು ಬಣ್ಣದ ವಾಹನಗಳನ್ನು ಬಹಳ ಕಡಿಮೆ ಜನ ಖರೀದಿ ಮಾಡ್ತಾರೆ.
ಮತ್ತು ಖರೀದಿ ಮಾಡಿರ್ತಕ್ಕಂಥ ಕಪ್ಪು ಬಣ್ಣದ ವಾಹನ ಬಹುಶಃ ಒಂದು 6-8 ತಿಂಗಳ ಒಳಗಡೆ ಒಂದು 2-3 ಕಡೆ ಮುಖ ಮುರ್ಕೊಳ್ತದೆ, ಅದು ಡ್ಯಾಮೇಜ್ ಹಾಕ್ಕೊಂಡು ಕೂತ್ಕೊಳ್ತದೆ. ಕಾರಣ ಏನು ಅಂದರೆ ಕರ್ಷ, ಈ ಸೆಳೆಯುವಂಥ ಸಾಮರ್ಥ್ಯ, ಕಪ್ಪು ಬೇಗ ಎಳಿತದೆ, ದೃಷ್ಟಿಯನ್ನು ಎಳ್ಕೊಳ್ತದೆ. ಹಾಗಾಗಿ ಇವೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಗುರುಗಳೇ, ನಾವು ಇನ್ನೊಂದು ಸೈಂಟಿಫಿಕಲಿ ಯೋಚನೆ ಮಾಡೋದಾದ್ರೆ, ಈಗ ಬಹಳ ಕತ್ತಲ ಜಾಗದಲ್ಲಿ ಗಾಡಿ ಹೋಗುವಾಗ ಕಾಣಿಸೋದಿಲ್ಲ ಕಪ್ಪು ವಾಹನ, ಅದರಿಂದಲೂ ಆಕ್ಸಿಡೆಂಟ್ ಆಗಬಹುದು. ಬೇಕಾದಷ್ಟು ಬೇರೆ 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 ಕಾರಣಗಳಿದೆ. ಹಾಗಾಗಿ ಈ ಎಲ್ಲವೂ ಸಹ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ನಾನು ಹಿಂದೆ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ, ಕುಂಬಳಕಾಯಿಯನ್ನು ಮಾಂಸಕ್ಕೆ ಸಮಾನವಾಗಿ ನಾವು ಗಮನಿಸಬೇಕು. ಅಥವಾ ಶಾಸ್ತ್ರಕಾರರು ಏನು ಮಾಡಿದ್ದಾರೆ ಅಂದರೆ, ಮಾಂಸ ಸಮಾನವಾದ ಇನ್ನೊಂದು ತರಕಾರಿ ಅಂದರೆ ಅದು ಕುಂಬಳಕಾಯಿ ಅಂತ, ಅದನ್ನು ಶಿರಾ ಅಂತ ಕೂಡ, ತಲೆ ಅನ್ನುವಂತೆ ತಿಳ್ಕೊಳ್ಬೇಕು ಅಂತ ಕೂಡ ಕೆಲವು ಕಡೆಗಳಲ್ಲಿ ಉಂಟು. ತರಕಾರಿಯಾಗಿ ನಾವು ಸಸ್ಯಾಹಾರಿಗಳು ವಿಶೇಷವಾಗಿ ಅದನ್ನು ಬಳಸಲಿಕ್ಕೆ ಅವಕಾಶ ಕೂಡ ಉಂಟು. ಮತ್ತು ಇನ್ನೊಂದು ಏನಂದರೆ, ಈ ಕೆಲವು ಕಡೆಗಳಲ್ಲಿ ತುಂಬ ಜನ ಊಟಕ್ಕೆ ಬಂದಾಗ ಅಷ್ಟೂ ಜನರಿಗೆ ಬೇಕಾಗುವಷ್ಟು ತರಕಾರಿ ಒದಗಿಸೋದು ಹೇಗೆ? ಈ ಉದಾಹರಣೆ, ದೊಡ್ಡ ದೊಡ್ಡ ಕೆಲವು ಕ್ಷೇತ್ರಗಳಲ್ಲಿ ಕುಂಬಳಕಾಯಿ, ಸಿಗುಂಬಳ ಇದರಿಂದಲೇ ಹೆಚ್ಚಾಗಿ ಸಾಂಬಾರುಗಳನ್ನು ಮಾಡ್ತಾರೆ. ಕಾರಣ ಏನು ಅಂದರೆ ಒದಗ್ತದೆ ಅಂತ. ಅದೊಂದು ಸೈಡಿಗಿರಲಿ. ಒಟ್ಟಾರೆ ಆ ಕುಂಬಳಕಾಯಿಯನ್ನು ಒಡೆಯುವ ಉದ್ದೇಶ ಏನು ಅಂತಂದರೆ 2. ಅದರಲ್ಲಿ ಕಾಸನ್ನು ಹಾಕ್ತಕ್ಕಂಥದ್ದು ಮತ್ತು ಅರಿಶಿನ ಕುಂಕುಮವನ್ನು ಹಾಕ್ತಕ್ಕಂಥದ್ದು ಯಾಕೆ ಅಂದರೆ, ವಾಹನದಲ್ಲಿ ಇರಬಹುದಾಗಿರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಅಥವಾ ಋಣಾತ್ಮಕವಾಗಿರ್ತಕ್ಕಂಥ ಅಂಶಗಳು ಅಂತ ಹೇಳ್ತಾರಲ್ಲ, ದುಷ್ಟಶಕ್ತಿಗಳೇನಾದರೂ ಇದ್ದ ಪಕ್ಷದಲ್ಲಿ ಅದು ಆ ಕುಂಬಳಕಾಯಿ ಒಳಗಡೆ ಇರತಕ್ಕಂಥ ದ್ರವ್ಯಗಳಿಗೆ ಅದು ಆಕರ್ಷಿತವಾಗಲಿ ಅಂತಕ್ಕಂಥದ್ದು ಮೊದಲ ಉದ್ದೇಶ. ನಿವಾಳಿಸ್ತಕ್ಕಂಥದ್ದು ಅದನ್ನು ಸೆಳೆಯುವಂಥ ಒಂದು ಪ್ರಕ್ರಿಯೆ. ಅದು ನಿಮ್ಗೆ ಅರ್ಥ ಆಗಬೇಕು ಅಂದರೆ, ಹೊಗೆ ಅಥವಾ ಧೂಳು ಇತ್ಯಾದಿಗಳು ತುಂಬಿರ್ತಕ್ಕಂಥ ಜಾಗದಲ್ಲಿ ಸ್ವಲ್ಪ ಅಗಲವಾಗಿರ್ತಕ್ಕಂಥದ್ದು ಗೆರಸಿ ಮೊರ ಅಂತ ಬರ್ತದೆಯಲ್ಲ, ಆ ಮೊರವನ್ನು ತಗೊಂಡು ಒಂದು ಸಾರಿ ಕೈನ ಜೋರಾಗಿ ರೊಟೇಟ್ ಮಾಡಿ, ಒಂದು 5-6 ಸಾರಿ ರೊಟೇಟ್ ಮಾಡಿ. ನೀವು ಹೇಗೆ ರೊಟೇಟ್ ಮಾಡ್ತೀರೋ ಹಾಗೇನೆ ಆ ಹೊಗೆ ಕೂಡ ರೊಟೇಟ್ ಆಗ್ತದೆ. ಯಾಕೆ? ಇದೆಲ್ಲ ಸೈನ್ಸೇನೆ ಪೂರ. ಕಾರಣ ಏನು ಅಂತಂದರೆ, ಆ ರೊಟೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಕ್ತಿ ಉತ್ಪತ್ತಿ ಏನಾಗ್ತದೆ, ಒಳಗಡೆ ಹೀರ್ಕೊಳ್ತಕ್ಕಂಥ ಕೆಲಸ ಮಾಡುತ್ತೆ. ಆದ್ದರಿಂದ ಅದನ್ನು ನಾವು ನಿವಾಳಿಸಿಬಿಟ್ಟು ಒಡೆಯೋದರಿಂದ ಏನಾಗ್ತದೆ, ಅದು ಶಕ್ತಿ ಅಂತಕ್ಕಂಥದ್ದು ಆಕರ್ಷಿತವಾಗಿ ಬಂದಿರ್ತದೆ. ಅದನ್ನು ಒಡೆದಾಗ ಅದು ಗ್ರೌಂಡಿಗೆ ಹೋಗ್ತದೆ. ಒಡೆಯೋದು ಯಾಕೆ ಸ್ವಾಮಿ, ಹಾಗೆ ಇಟ್ಟರು ಗ್ರೌಂಡಿಗೆ ಹೋಗ್ತದೆಯಲ್ಲ ಅಂದರೆ, ಹಾಗೆ ಇಟ್ಟರು ಗ್ರೌಂಡಿಗೆ ಹೋಗ್ತದೆ, ಹೋಗೋದಿಲ್ಲ ಅಂತಲ್ಲ. ಒಡೆಯೋದ್ರ ಹಿಂದೆ ಉದ್ದೇಶ ಏನು ಅಂತಂದರೆ, ಆ ದುಷ್ಟಶಕ್ತಿಗಳಿಗೆ ಬಲಿಯ ಸಮರ್ಪಣೆ. ಅದು ನಮ್ಮಲ್ಲಿ ಏನಂತಂದ್ರೆ, ಎಲ್ಲ ಶಕ್ತಿಗಳಿಗೂ ಕೂಡ ಒಂದು ಕೃತಜ್ಞತಾ ಸಮರ್ಪಣೆಯನ್ನು ನಮ್ಮ ಹಿಂದಿನವರು ಇಟ್ಟಿದ್ದಾರೆ. ಸುಮ್ಮನೆ ಕಳಿಸ್ಬೇಡ. ಗೃಹ ಪ್ರವೇಶವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗೊತ್ತಿದೆ ಎಲ್ರಿಗೂ, ಭೂತ ಬಲಿ ಅಂತ ಕೊಡ್ತಾರೆ. ಮನೆಯ ಸುತ್ತ ಬಲಿ ಹಾಕಬೇಕು ಅಂತ ಹೇಳ್ತಾರೆ. ಅನ್ನಾದಿಗಳನ್ನು ಇಟ್ಟುಬಿಟ್ಟು ಬಲಿ ಹಾಕಿ ಪ್ರತ್ಯೇಕವಾಗಿ ಇನ್ನೊಂದು ಜಾಗದಲ್ಲಿ ಹಾಕುವಾಗ ಅಲ್ಲಿ ಭೂತ ಪ್ರೇತ ಪಿಶಾಚಾದ್ಯಾಹ ಅಂಥೇಳಿ ಬರ್ತದೆ, ಅಲ್ಲಿ ಶ್ಲೋಕ ಇದೆ. ಅನ್ಯತ್ರ ವಾಸಂ ಪರಿಕಲ್ಪಯಂತು, ಇಲ್ಲಿಂದ ಹೊರಟು ಹೋಗಿ, ನೀವು ನಿಮಗೆ ಬಲಿಯನ್ನು ಕೊಟ್ಟಿದ್ದೇನೆ ಸ್ವೀಕಾರ ಮಾಡಿ ಇಲ್ಲಿಂದ ಹೊರಟು ಹೋಗಿ ಈ ಜಾಗವನ್ನು ನನಗೆ ಬಿಟ್ಕೊಡಿ ಅಂತ ಕೇಳ್ತಕ್ಕಂಥ ಮಂತ್ರಗಳು. ಹಾಗೆ ನಾವು ಯಾವ ವಾಹನಕ್ಕೆ ಅದನ್ನು ನಿವಾಳಿಸಿ ಒಡೆದು ಅದನ್ನು ನೆಲಕ್ಕೆ ಚೆಲ್ತೇವೆ, ಆಗ ಒಂದು ಕಡೆಯಲ್ಲಿ ಅಲ್ಲಿ ಆಕರ್ಷಿತವಾಗಿರ್ತಕ್ಕಂತಹ ಆ ನೆಗೆಟಿವ್ ಎನರ್ಜಿಯನ್ನು ನಾವು ಗ್ರೌಂಡಿಗೆ ಕಳಿಸ್ಬಿಡ್ತೇವೆ. ನೆಲದ ಒಳಗಡೆ ಹೋಯ್ತು, ಅದು ನೆಲದ ಒಳಗೆ ಬಿತ್ತು ಅಂತಂದರೆ ಅದು ಸಹಜವಾಗಿ ನ್ಯೂಟ್ರಲೈಸ್ ಆಗಲೇಬೇಕು. ಅದಿರ್ತಕ್ಕಂಥ ಕ್ರಮ ಅದು. ಆದಮೇಲೆ ನಾವು ನಿಂಬೆ ಹಣ್ಣನ್ನ 4 ಚಕ್ರಗಳಿಗೂ ಅಥವಾ ದ್ವಿಚಕ್ರ ವಾಹನ 2 ಚಕ್ರ ಸಾಂಕೇತಿಕವಾಗಿರ್ತಕ್ಕಂಥದ್ದು ಇಟ್ಟು ಮತ್ತೆ ಅದನ್ನ ಮುಂದಕ್ಕೆ ತಗೊಂಡ್ ಬರ್ತಾರೆ. ಅದು ಜಡ್ಜ್ ಹೋಗ್ಬೇಕು, ಒಡೆದು ಹೋಗ್ಬೇಕು. ಅದು ಯಾಕೆ ಅಂತಂದ್ರೆ, ಅದು ಸಾಂಕೇತಿಕವಾಗಿ ಒಂದು ಚಕ್ರಕ್ಕೆ ಇನ್ನೊಂದು ಸಿಕ್ಕಾಕೊಳ್ತಕ್ಕಂಥ ಜೀವ, ಆ ಪ್ರಾರಬ್ಧ ಏನಾದ್ರೂ ಇದ್ದ ಪಕ್ಷದಲ್ಲಿ ಹೊಟ್ಟೋಗ್ಲಿ. ಆಕಸ್ಮಿಕವಾಗಿ ಏನಾದರೂ ಈ ವಾಹನಕ್ಕೆ ಇಷ್ಟೆಲ್ಲ ಮಾಡಿದ ನಂತರನೂ ಆಕಸ್ಮಿಕವಾಗಿ ಈ ವಾಹನದ ಚಕ್ರದ ಕೆಳಗೆ ಇನ್ಯಾವುದಾದ್ರೂ ಒಂದು ಜೀವ ಬಂದು ಜೀವಹಾನಿ ಆಗ್ತಕ್ಕಂತಹ ಸಾಧ್ಯತೆ ಇದ್ದರೂ ಅದನ್ನು ಸಾಂಕೇತಿಕವಾಗಿ ಇಲ್ಲೇ ಮುಗಿಸ್ಬಿಡ್ತೇನೆ, ಅಂಥದ್ದಾಗದೇ ಇರಲಿ. ಎಷ್ಟು ನೋಡಿ, ನಮ್ಮಲ್ಲಿ ಸಾಮಾಜಿಕ ಕಳಕಳಿ ಎಷ್ಟಿತ್ತು ನಮ್ಮ ಜನರಿಗೆ. ನಮ್ಮ ಮುಂದಿನ ಜೀವನದಲ್ಲಿ ಕೂಡ ಯಾರೋ ಒಬ್ಬರಿಗೆ ನಮ್ಮ ವಾಹನದಿಂದ ಅನಾಹುತ ಆಗದೇ ಇರಲಿ ಅಂತಕ್ಕಂಥ ಒಂದು ಮೇಲ್ಮಟ್ಟದ ಕಳಕಳಿ ನಮ್ಮ ಹಿರಿಯರಿಗೆ ಇತ್ತು. ಗುರುಗಳೇ, ಬರೀ ಆಯುಧ ಪೂಜೆಗೆ ಮಾತ್ರ ಅಲ್ಲ, ಅಕಸ್ಮಾತ್ ತುಂಬಾ ದೂರ ಪ್ರಯಾಣ ಮಾಡ್ತಾ ಇದೀವಿ ಅಂದಾಗ್ಲೂ ಕೂಡ ಇವೆಲ್ಲವನ್ನ ನಾವು ಮಾಡ್ತೀವಿ. ಗುರುಗಳೇ, ತಾವು ಹೇಳ್ತೀವಿ ಇವತ್ತು ರಾತ್ರಿಗೆ ದಶಮಿ ಪ್ರಾರಂಭವಾಗುತ್ತೆ, ಹಾಗಾಗಿ ರಾಜರಾಜೇಶ್ವರಿಯ ಆರಾಧನೆ ಇವತ್ತೇ ಮಾಡಬೇಕಾಗತ್ತೆ ಅಂತ ದಯಮಾಡಿ ಅದರ ಪದ್ಧತಿಯ ಕುರಿತಾಗಿ ತಿಳಿಸ್ಕೊಡಿ ಗುರುಗಳೇ. ಮುಖ್ಯವಾಗಿ ಈ ಸಾರಿ ಏನಾಗಿದೆ ಅಂತಂದ್ರೆ, ಚತುರ್ಥಿ ಅಂತಕ್ಕಂಥದ್ದು 2 ದಿನಗಳಲ್ಲಿ ಬಂದಿದೆ. ಒಂದು ದಿನ ಚತುರ್ಥಿ ಇದ್ದಿದ್ದು ಸಾಲದು ಅಂತ, ಮರುದಿವಸ ಕೂಡ ಸೂರ್ಯೋದಯ ಪರಂ ಆಮೇಲೆ
ಚತುರ್ಥಿ ಅಂತಕ್ಕಂಥದ್ದು ಇರೋದರಿಂದ ರಾತ್ರಿ ಹೊತ್ತು ನೇರವಾಗಿದೆ, ಅಷ್ಟು ತಿಥಿಗಳು ಸಹ ಸರಿಯಾಗಿ ಬಂದ್ಬಿಟ್ಟಿದೆ. ಆದರೆ ನವಮಿ ನಿನ್ನೆನೇ ಆಗೋಗ್ಬಿಟ್ಟಿದೆ ರಾತ್ರಿಗೆ ಸಂಬಂಧಪಟ್ಟು. ನವಮಿ ಆಚರಣೆ ಮಾಡ್ತಕ್ಕಂಥದ್ದು ರಾತ್ರಿ ಹೊತ್ತು ಆಚರಣೆ ಮಾಡ್ತಕ್ಕಂಥವರಿಗೆ ನಿನ್ನೆ ಆಗೋಗಿದೆ. ಇವತ್ತು ರಾತ್ರಿಗೆ ದಶಮಿ ಬಂದಿದೆ. ಹಾಗಾಗಿ ಯಾರು ರಾತ್ರಿ ನವರಾತ್ರಿಗಳನ್ನು ಆಚರಣೆ ಮಾಡಿಕೊಂಡು ಬಂದಿದ್ದೀರಿ ಅಂಥವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಅಯ್ಯೋ ರಾಮ, 9 ಮುಗಿದೋಯ್ತು, ಇದೇನು 10 ಬಂದುಬಿಟ್ಟಿದೆ, ಏನು ಮಾಡೋದು ಅಂಥವ್ರಿಗೆ ನಾನು ತಿಳಿಸ್ತಕ್ಕಂಥದ್ದು ಏನಂದರೆ, ಚಿಂತೆ ಮಾಡ್ತಕ್ಕಂಥದ್ದಿಲ್ಲ. ಈ ಸಾರಿ ನವರಾತ್ರಿ 11 ರಾತ್ರಿಗಳ ಕಾಲ ಸಿಕ್ಕಿದೆ. ಬಹಳ ಆನಂದದಿಂದ ಮಾಡ್ತಕ್ಕಂಥ ಅವಕಾಶಗಳಿದೆ. ರಾಜರಾಜೇಶ್ವರಿಯನ್ನು ಪೂಜೆ ಮಾಡ್ಕೊಳ್ಳಿ ಅಂಥೇಳಿ ಹೇಳ್ತೀನಿ. ಕಾರಣ ಏನು ಅಂತಂದರೆ, ಇಲ್ಲಿ ಮುಖ್ಯವಾಗಿ ಲಲಿತಾ ಸಹಸ್ರನಾಮದಲ್ಲಿ ಒಂದು ವಿಚಾರ ಬರುತ್ತೆ. ರಾಜರಾಜೇಶ್ವರಿಯ ಪೂಜೆ, ರಾಜರಾಜೇಶ್ವರಿ ಅಂದರೆ ಲಲಿತಾನೆ, ತ್ರಿಪುರ ಸುಂದರಿ ಅಂತ ಹೇಳ್ತೇವೆ ಅವಳನ್ನು, ಷೋಡಶಿ ಅಂತ ಕೂಡ ಹೇಳ್ತೀವಿ. ಇಲ ಹ್ರೀಂ ಹಸಕ ಹಲ ಹ್ರೀಂ ಸಕಲ ಹ್ರೀಂ ಅನ್ನುವಂಥ ಮಂತ್ರ, ಪಂಚದಶಿ 15 ಅಕ್ಷರಗಳ ಒಂದು ವಿಶೇಷವಾದ ಮಂತ್ರ. ಏನು ಹೇಳ್ಬಿಟ್ರಲ್ಲ ಗುರುಗಳೇ, ಯಾವ ಮಂತ್ರವನ್ನು ಬೇಕಾದರೂ ಹೇಳ್ತೀವಿ, ನಮಗೇನು ಹೇಳೋಕ್ಕೆ ಭಯ ಇಲ್ಲ. ಕಾರಣ ಏನು ಅಂದರೆ, ಅದರ ಅನುಷ್ಠಾನ ಮಾಡಿದ ಕೂಡಲೇ ನಿಮ್ಗೆ ಅದ್ರ ಫಲ ಸಿಗೋದಿಲ್ಲ. ಕಾರಣ ಗುರುಪದೇಶ ಬೇಕು. ತಾಂತ್ರಿಕ ಮಂತ್ರಗಳು ಸುಮ್ಮನೆ ಅದನ್ನೆಲ್ಲ ಪಠನ ಮಾಡಿದ ಕೂಡಲೇ ಯಾವ ಫಲವೂ ಸಿಗೋದಿಲ್ಲ. ಗುರುಗಳಿಂದ ಉಪದೇಶ ಪಡ್ಕೋಬೇಕು, ಅನುಷ್ಠಾನ ಕ್ರಮವನ್ನು ತಿಳ್ಕೊಂಡಿರಬೇಕು, ಕ್ರಮವತ್ತಾಗಿ ಅನುಷ್ಠಾನವನ್ನು ಮಾಡಬೇಕು. ಇವೆಲ್ಲ ಇದೆ. ಅದು ಕನಕದಾಸರಂಥ ಮಹಾತ್ಮರಿಗೆ ಮಾತ್ರ. ರಾಜರಾಜರು ಕೇಳ್ತಾರೆ ಕನಕದಾಸರ ಹತ್ರ, ಏನಂತ? ಕನಕದಾಸರು ಬಂದು ಕೇಳಿದಾಗ, ನನಗೆ ಯಾವುದಾದ್ರೂ ಮಂತ್ರ ಉಪದೇಶ ಕೊಡಿ ಸ್ವಾಮಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಕುರುಬನಿಗೇನೋ ಕೋಣದ ಮಂತ್ರ ಅಂತಾರೆ ಅವರು. ಆಯಿತು, ಇದೇ ಮಹಾಪ್ರಸಾದ ಅಂದ್ಕೊಂಡು ಬಂದು ಒಂದು ಕಡೆ ಕೂತ್ಕೊಂಡ್ಬಿಟ್ಟು ಕೋಣ 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 ಅನ್ನೋಕ್ಕೆ ಶುರು ಮಾಡ್ಕೋತಾರೆ ಕನಕದಾಸರು. ಯಮನ ಕೋಣ ಪ್ರತ್ಯಕ್ಷ ಆಗಿಬಿಡುತ್ತೆ. ಹಾಗೆ ಅದು ಅಂಥವರಿಗೆ ಸಾಧ್ಯ. ಅಂಥವ್ರೇನಾದರೂ ಇದ್ದರೆ ಅಂಥವರಿಗೆ ಒಲುಮೆ ಆಯಿತು ಅಮ್ಮನವ್ರದ್ದು, ನಮಗೆ ಸಂತೋಷವೇ, ಖುಷಿನೇ. ಯಾಕೆಂದರೆ ನಾವು ಹೇಳಿದ 15 ಅಕ್ಷರಗಳನ್ನು ತಗೊಂಡು ಅಮ್ಮನವ್ರ ದರ್ಶನ ಮಾಡಿದ ಒಬ್ಬ ಭಕ್ತ ಅಂದರೆ ಅದರಲ್ಲಿ 1.0001% ಆದರೂ ನಮಗೆ ಪುಣ್ಯ ಸಿಕ್ಕತ್ತೆ. ಅದು ಖುಷಿ ನಮಗಿದೆ. ಆದರೆ ಇದನ್ನು ಬೇರೆ ರೀತಿ ಬಳಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಒಂದೊಮ್ಮೆ ಯಾರಾದರೂ ಮಾಡಿದರೆ ಆಗ ತೊಂದರೆ ಆಗುತ್ತೆ. ಹಾಗಾಗಿ ಮಾಡಬೇಡಿ. ಏನು ಆರಾಧನೆ ಮಾಡೋದ್ರಿಂದ ವಿಶೇಷ ಏನು? ಹಾಗಾದರೆ ರಾಜರಾಜೇಶ್ವರಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಹೇಗೂ ಕಲಶವನ್ನು ಇಟ್ಟಿದ್ದೀರಿ, ದಿವಸ ಒಂದೊಂದು ದೇವಿಯನ್ನೆಲ್ಲ ಆರಾಧನೆ ಮಾಡಿದ್ದೀರಿ, ಒಂದೊಂದು ಸ್ವರೂಪಕ್ಕೆ ಪೂಜೆಯನ್ನು ಸಲ್ಲಿಸಿದ್ದೀರಿ. ರಾಜರಾಜೇಶ್ವರಿಯ ಪೂಜೆಯಲ್ಲಿ ಶ್ರೀಚಕ್ರಾರ್ಚನೆ ವಿಶೇಷ. ಮತ್ತೆ ಹೇಳ್ತೀನಿ, ಶ್ರೀಚಕ್ರವನ್ನು ತಂದು ಮನೆಯಲ್ಲಿ ಆಟಕ್ಕೆ ಗೊಂಬೆ ಅಂತ ಇಟ್ಕೊಳ್ಳೋದಾದರೆ ನಂದು ವಿರೋಧ ಇಲ್ಲ, ಇಟ್ಕೊಳ್ಳಿ. ಎಲ್ಲ ಪಾತ್ರೆ ಪರಡಿ ಎಲ್ಲ ಇರ್ತದೆ, ಎಲ್ಲದ್ರ ಜೊತೆಯಲ್ಲಿ ಶ್ರೀಚಕ್ರವೂ ಒಂದಿದೆ ಅನ್ನೋ ಥರದಲ್ಲ, ಆದರೆ ಏನೂ ಇಲ್ಲ. ಆದರೆ ಹಾಗಿದ್ರೆ ಯಾಕೆ ಇಟ್ಕೋಬೇಕು ಗುರುಗಳೇ ಅಲ್ವಾ? ಅದನ್ನು ಅರ್ಥ ಮಾಡ್ಕೋಬೇಕು ಬಹಳ ಮುಖ್ಯವಾಗಿ. ಹಾಗಾಗಿ ಪ್ರತಿಯೊಂದಕ್ಕೂ ಸಹ ವಿಶೇಷವಾಗಿ ಶ್ರೀಚಕ್ರಕ್ಕೆ ಯಾಕೆ ಅಷ್ಟು ಮಹತ್ವ ಅಂದರೆ, ಬಿಂದು ತ್ರಿಕೋಣ ವಸುಕೋಣ ದಶಾರುಗ್ಮ ಮನ್ವಸ್ತ್ರ ನಾಗದಳ ಷೋಡಶ ಪತ್ರಯುಕ್ತ ಶ್ರೀಚಕ್ರದ ಒಂದು ಲಕ್ಷಣ ಹೇಳುತ್ತೆ ಆ ಶ್ಲೋಕ. ಅದು ರಿಸೀವ್ ಮಾಡ್ಕೊಳ್ತಕ್ಕಂಥದ್ದು. ರಿಸೀವರ್ ಅಂದರೆ ವಿಶ್ವದಲ್ಲಿರ್ತಕ್ಕಂಥ ವ್ಯಾಪ್ತವಾಗಿರ್ತಕ್ಕಂಥ ಶಕ್ತಿಯನ್ನು ತನ್ನೊಳಗೆ ಹೀರ್ಕೊಳ್ತಕ್ಕಂಥದ್ದು. ಯಾವಾಗ ಅದಕ್ಕೆ ಪ್ರಾಶಸ್ತ್ಯಪೂರ್ಣವಾಗಿರ್ತಕ್ಕಂತಹ ಸ್ಥಳವೋ ಅಥವಾ ಆರಾಧನಾ ಕ್ರಮವೋ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅದಕ್ಕೆ ಆಗಲಿಲ್ಲ ಅಂದರೆ ಅದರಿಂದ ಅಪಾಯ ಆಗುತ್ತೆ. ಹಾಗಾಗಿ ಸುಮ್ಮನೆ ಶ್ರೀಚಕ್ರಗಳನ್ನು ತಂದು ಇಟ್ಕೊಳ್ಬೇಡಿ ಮನೆ ಒಳಗಡೆ. ಎಲ್ಲರೂ ಒಂದು ಚಿಕ್ಕ ಸ್ಕ್ರ್ಯಾಚ್ ಆಯಿತು ಅಥವಾ ಏನೋ ಒಂದು ಸಣ್ಣ ವ್ಯತ್ಯಾಸ ಆಯಿತು ಅಂದರೂ ದೊಡ್ಡ ಅನಾಹುತಗಳಾಗ್ಬೋದು. ಬೆಂಕಿ ಶ್ರೀರಗ್ನಿಶ್ಚ ದೇವತಾ. ಶ್ರೀಚಕ್ರ ಅಂದರೆ ಅಕ್ಷರಶಃ ಲಿಟ್ರಲಿ ಬೆಂಕಿ ಅದು. ಹಾಗಾಗಿ ರಾಜರಾಜೇಶ್ವರಿಯನ್ನು ಕಲಶದಲ್ಲೋ ಫೋಟೋದಲ್ಲೋ ಆರಾಧನೆ ಆವಾಹನೆ ಇತ್ಯಾದಿಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಲಲಿತಾ ಸಹಸ್ರನಾಮ ಪಠನ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲ ನಮಗೆ ಪೂರ್ತಿ ಲಲಿತಾ ಸಹಸ್ರನಾಮ ಪಠನ ಆಗೋದಿಲ್ಲ ಅಂದರೆ ಇಲ್ಲಿ ಒಂದು ಮಂತ್ರಗಳಿದೆ. ಭವದಾ ವಸುಧಾ ವೃಷ್ಟಿ ಅಂದರೆ ಈ ಪ್ರಪಂಚಕ್ಕೆ ಸಂಪತ್ತನ್ನು ಕೊಡ್ತಕ್ಕಂಥ ಮಳೆ ನೀನು. ಭವದಾ ವಸುಧಾ ವೃಷ್ಟಿ ಪಾಪಾರಣ್ಯ ದವಾನಲ. ಪಾಪಾರಣ್ಯ ದವಾನಲ ಅಂತಂದರೆ ಪಾಪಗಳನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ಸ್ವಭಾವ ಇರುವಂಥ ವ್ಯಕ್ತಿಗೆ ಅಥವಾ ಪಾಪ ಅನ್ನುವಂತಹ ಕಾಡ್ಗಿಚ್ಚಿನಂತೆ ಸುಟ್ಟು ಹಾಕ್ತಕ್ಕಂಥವಳು ಅಂತ. ಆರಾಧನೆ ಮಾಡಿದ್ರೆ ಏನು ಫಲ ಅಂತ ಯೋಚನೆ ಮಾಡಿ. ಭವದಾ ವಸುಧಾ ವೃಷ್ಟಿ ಪಾಪಾರಣ್ಯ ದವಾನಲ ದೌರ್ಭಾಗ್ಯ ತೂಲವಾತೂಲ. ಒಬ್ಬ ಮನುಷ್ಯನಿಗೆ ಬರೀ ದುರ್ಭಾಗ್ಯ, ದಾರಿದ್ರ್ಯ, ಎಲ್ಲಿ ಹೋದರೂ ಸೋಲು 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 ಸೋಲು, ಮೋಡದಂತೆ ಕವಿದು ಬರ್ತದೆ. ಅಂದರೆ ಬಿರುಗಾಳಿಯಂತೆ ಬಂದು ಅದನ್ನು ಆ ಮೋಡವನ್ನು ಚದುರಿಸ್ತಾಳೆ. ಜರಾಧ್ವಾಂತ ರವಿಪ್ರಭಾ
ಜರ ಅಂತಂದರೆ ಮುಪ್ಪು, ವಾರ್ಧಕ್ಯ ಅಂತ ಹೇಳ್ತಾರೆ, ಮುದಿತನ, ವಯಸ್ಸಾಗ್ತಾ ಆಗ್ತಾ ಆ ಮುಪ್ಪು ಅಂತಕ್ಕಂಥದ್ದು ಬರ್ತದೆ. ಹಾಗಂತ ಮುಪ್ಪು ಬರದೇ ನಿಂತು ಯಾವಾಗಲೂ ಒಳ್ಳೆ ಯೌವನ ಉಳಿತದೆಯಾ ಅಂದರೆ ಹಾಗಲ್ಲ. ಅದು ಜರಾಧ್ವಾಂತ, ಆ ಮುದಿತನದಲ್ಲಿ ಅಥವಾ ಮುಪ್ಪಾದಂತಹ ಸಂದರ್ಭದಲ್ಲಿ ಆಗಬಹುದಾಗಿರ್ತಕ್ಕಂಥ ಕತ್ತಲಿನ ಅನುಭವ ಅನೇಕ ರೀತಿಯಲ್ಲಿ. ಅದಕ್ಕೆ ರವಿ ಪ್ರಭೆಯಂತೆ ಬರ್ತಾಳೆ. ಭಾಗ್ಯಾಬ್ಧಿ ಚಂದ್ರಿಕಾ, ಭಾಗ್ಯ ಅನ್ನುವಂತಹ ಸಮುದ್ರಕ್ಕೆ ಚಂದ್ರನ ಬೆಳಕಿನಂತೆ ಬರ್ತಾಳೆ. ಭಕ್ತ ಚಿತ್ತ ಕೇಕಿ ಘನಾಘನ, ಭಕ್ತನ ಮನಸ್ಸು ಅಂತಕ್ಕಂಥ ನವಿಲು ಕುಣಿಯುವಂತೆ. ನವಿಲು ಕುಣಿಯೋದು ಯಾವಾಗ? ಮೋಡಗಳು ತುಂಬ ಚೆನ್ನಾಗಿದ್ದಾಗ. ಹಾಗಾಗಿ ಭಕ್ತ ಚಿತ್ತ ಕೇಕಿ ಘನಾಘನ. ರೋಗ ಪರ್ವತ ದಂಭೂಲಿಹಿ, ರೋಗ ಅಂತಕ್ಕಂತಹ ಪರ್ವತ ರೂಪದಲ್ಲಿ ಬರ್ತಕ್ಕಂಥ ರೋಗವಿದ್ರು ಕೂಡ ಅದನ್ನು ಸೀಳಿ ಹಾಕ್ತಕ್ಕಂತಹ ವಜ್ರಾಯುಧದಂತೆ ಕೆಲಸ ಮಾಡ್ತಕ್ಕಂಥವಳು ಅಂತ. ಮೃತ್ಯುದಾರು ಕುಠಾರಿಕಾ ಅಂತ ಬರುತ್ತೆ. ಸಾವು ಅಂತಕ್ಕಂತಹ ಏನು ಮರ, ಹೆಮ್ಮರ, ಸಾವಿನ ಹೆಸರಿನ ಹೆಮ್ಮರಕ್ಕೆ ಕೊಡಲಿಯಂತೆ ಬಂದು ಅದನ್ನು ಕತ್ತರಿಸಿ ಹಾಕ್ತಕ್ಕಂಥವಳು. ಹಾಗಂತ ಸಾವು ಬರಲ್ವಾ? ಖಂಡಿತ ಸಾವು ಬಂದೇ ಬರುತ್ತೆ. ಆದರೆ ಹೇಗೆ ಬರಬೇಕು ಹಾಗೆ ಬರುತ್ತೆ, ಹೇಗಾತ ಹಾಗೆ ಬರೋದಲ್ಲ. ಹಾಗಾಗಿ ಇವೆಲ್ಲ ಒಂದು ಫಲಗಳು ಅಂತಕ್ಕಂಥದ್ದು ರಾಜರಾಜೇಶ್ವರಿಯ ಆರಾಧನೆಯಿಂದ ಸಿಗ್ತಕ್ಕಂಥದ್ದಾದ್ರಿಂದ ಸಾಂಗೋಪಾಂಗವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡಿಕೊಂಡು ಷಡ್ರಸೋಪೇತವಾಗಿರ್ತಕ್ಕಂಥ ಭೋಜನವನ್ನು ಆಕೆಗೆ ನೈವೇದ್ಯ ಮಾಡಬೇಕು ಅಂತ ಹೇಳುತ್ತೆ. ಯಾಕೆಂದರೆ ಅವಳು ಮಹಾರಾಜ್ಞಿ, ಅವಳು ಮಹಾರಾಣಿ, ರಾಜರಾಜೇಶ್ವರಿ. ಅಂಥದ್ರಲ್ಲಿ ಅವಳಿಗೆ ನಾವು ಷಡ್ರಸೋಪೇತವಾಗಿರ್ತಕ್ಕಂಥ ಭೋಜನಗಳನ್ನು ಇಡಬೇಕು. ನೈವೇದ್ಯ ಬಹಳ ಇಂಪಾರ್ಟೆಂಟ್. ಇಲ್ಲಿ ಶಾಸ್ತ್ರ ಏನು ಹೇಳುತ್ತೆ? ಶಾಕ ಪಾಕ ಭಕ್ಷ್ಯ ಭೋಜ್ಯ ಲೇಹ್ಯ ಚೋಷ್ಯ ಪೇಯ ಖಾದ್ಯ, 8 ರೀತಿಯಲ್ಲಿ ವಸ್ತುಗಳನ್ನು ನೈವೇದ್ಯಕ್ಕೆ ಇಡಬೇಕು. ಅದರಲ್ಲಿ 6 ರೀತಿಯ ರಸಗಳಿರಬೇಕು ಅಂತ ಹೇಳುತ್ತೆ. ರಾಜರಾಜೇಶ್ವರಿ ತಾಯಿಗೆ ವಿಶಿಷ್ಟವಾದಂತಹ ಭಕ್ಷ್ಯ ಭೋಜನವನ್ನ ತಾವು ನೀಡಬೇಕಾಗತ್ತೆ ನೈವೇದ್ಯದ ರೂಪದಲ್ಲಿ. ಅದರಲ್ಲೂ ಹೊರಗಡೆಯಿಂದ ತರೋದಲ್ಲ ಅಲ್ವಾ ಗುರುಜಿ? ಮನೆಯಲ್ಲೇ ಮಾಡಿ ಆಚರಣೆ ಮಾಡಬೇಕು ಅಂತ ಅಪೇಕ್ಷೆ ಇರ್ತಕ್ಕಂಥವ್ರು ಮನೇಲಿ ಮಾಡ್ತಾರೆ. ಏನೇನ್ ಮಾಡ್ಬೇಕಾಗತ್ತೆ ಗುರುಗಳೇ? ಹೇಳಿದ್ನಲ್ಲ, ಭಕ್ಷ್ಯ ಭೋಜ್ಯಾದಿ ಒಟ್ಟು 8 ರೀತಿಯದ್ದನ್ನು ಹೇಳುತ್ತೆ. ಅಂದರೆ ಅದರಲ್ಲಿ ಏನು ಅಂದರೆ ಕರ್ದಿದ್ದು ಬೇರೆ, ಹುರಿದಿದ್ದು ಬೇರೆ, ಬೇಯಿಸಿದ್ದು ಬೇರೆ, ಪಾಕ ಬರೆಸಿದ್ದು ಬೇರೆ, ಹಸಿಯದ್ದು ಬೇರೆ, ಕೋಸಂಬರಿ ಇತ್ಯಾದಿಗಳೆಲ್ಲ ಹಸಿ ಇರ್ತದೆ. ಹಾಗೆ 6 ರೀತಿಯ ರಸಗಳನ್ನು ಹೊಂದಿರತಕ್ಕಂಥ 8 ರೀತಿಯ ಭೋಜನ ಸಾಮಗ್ರಿಗಳು. 6 ರೀತಿಯ ರಸ ಯಾವುದು ಎಲ್ಲರಿಗೂ ಗೊತ್ತು: ಸಿಹಿ, ಕಹಿ, ಉಪ್ಪು, ಹುಳಿ, ಖಾರ, ಒಗರು. ಈ 6 ರೀತಿಯ ವಸ್ತುಗಳು ಸಹ. ಒಗರು ಅಂದ್ರೆ ಯಾವುದು ಇಡ್ಬೋದು? ಒಗರು ಅಂತಂದ್ರೆ ಈ ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಈ ಸೀಬೆಕಾಯಿ ಇರ್ತದೆಯಲ್ಲ, ಸೀಬೆಕಾಯಿನ ಹಣ್ಣಾಗಿರಬಾರ್ದು, ಅದು ಕಾಯಿ ಆಗಿರ್ಬೇಕು. ಆಗ ನೀವು ಬಾಯಿಗೆ ಹಾಕೊಂಡಾಗ ಒಂದು ರೀತಿಯ ರುಚಿ ಬರ್ತದೆ. ಸಿಹಿ ಇರೋದಿಲ್ಲ, ಹುಳಿ ಇರೋದಿಲ್ಲ, ಒಗರಾಗಿ ನಿಮ್ಮ ಬಾಯಲ್ಲೇ ಬಂತು. ಅಲ್ಲ, ನಾ ಕೇಳಿದ್ದು ನೈವೇದ್ಯಕ್ಕೆ ಯಾವ್ದು ಇಡುದು? ನೈವೇದ್ಯಕ್ಕೆ ಅದನ್ನು ಹೇಗೆ ಇಡಬೇಕು ಅಂತಂದ್ರೆ ಅದನ್ನ ಒಂದನ್ನೇ ಮಾಡಿ ಒಗರನ್ನು ಮಾತ್ರ ಮಿಕ್ಸ್ ಮಾಡಿ ಒಗರೇ ಇರ್ತಕ್ಕಂಥ ಒಂದು ವಸ್ತು ಅಂತಿರಲ್ಲ, ಅದು ಸಹ ಮಿಶ್ರಣವಾಗಿ ಬರ್ತದೆ. ನೀವು ಸಾಂಬಾರು ಮಾಡಿದ್ರೆ ಒಗರಾಗೇ ಇರುತ್ತೆ. ಅದು ಆ ಒಗರುತನವನ್ನು ತೆಗೆಯೋದಕ್ಕೋಸ್ಕರವಾಗಿ ಅದಕ್ಕೆ ಉಪ್ಪು ಹುಳಿ ಖಾರ ಸೇರಿಸೋದು. ಉಪ್ಪು ಹುಳಿ ಖಾರ ಹಾಕದೇ ಇದ್ದಾಗ ಅದು ಒಗರಾಗ್ತದೆ, ಚಪ್ಪೆ ಆಗ್ತದೆ. ಹಾಗಾಗಿ ಇದೆಲ್ಲವನ್ನು ಸೇರಿಸಿರ್ತಕ್ಕಂಥದ್ದು ನೈವೇದ್ಯ ಅಂತ ಹೇಳಿಸ್ಕೊಳ್ತದೆ. ಗುರುಗಳೇ, ಇವತ್ತು ಬರೀ ಮಹಿಷಾಸುರನ ಮರ್ದನವಷ್ಟೇ ಆಗಿಲ್ಲ, ಅದರ ಜೊತೆಗೆ ಬೇರೆ ಬೇರೆ ಕಥೆಗಳು ಕೂಡ ಲಿಂಕ್ ಆಗಿದೆ. ರಾವಣನನ್ನ ಸಂಹರಿಸಿದ ದಿನ ಅಂತ ಕೂಡ ಹೇಳಲಾಗುತ್ತೆ. ರಾವಣ ಸಂಹಾರದ ದಿನ ಅಂತಲೂ ಹೇಳ್ತಾರೆ ವಾಸ್ತವಾಂಶ. ಆದರೆ ರಾವಣನ ಸಂಹಾರವಾಗಿದ್ದು ವಾಲ್ಮೀಕಿ ರಾಮಾಯಣದ ಪ್ರಕಾರ ದೀಪಾವಳಿಯ ನರಕ ಚತುರ್ದಶಿ ಅಂತ ನಾವೇನು ಮಾಡ್ತೇವಲ್ಲ, ಆ ಸಂದರ್ಭದಲ್ಲಿ ರಾವಣನ ಸಂಹಾರವಾಯಿತು ಅಂತ ಬರುತ್ತೆ. ಮಾರ್ಗಶಿರ ಮಾಸದ ಆ ಸಂದರ್ಭ ಏನಿದೆಯಲ್ಲ, ಆ ಸಂದರ್ಭ ಅದು ನಮ್ಮಲ್ಲಿ ಒಂಥರ ಇದೆ, ಅಲ್ಲಿ ಮತ್ತೊಂದು ಥರ ಇದೆ, ಬೇರೆ ಬೇರೆ ಥರ ಬೇರೆ ಬೇರೆ ರೀತಿಯಲ್ಲಿದೆ. ಆದರೆ ಈ ಮಹಾನವಮಿ ಏನಿದೆಯಲ್ಲ, ಇದರ ವಿಶೇಷ ಏನಪ್ಪ ಅಂತಂದರೆ ಈ ಮಹಾನವಮಿಯಿಂದಲೇ ಕಲಿಯುಗ ಆರಂಭ ಆಯಿತು ಅಂತ ಹೇಳುತ್ತೆ. ಅಂದ್ರೆ ದುರ್ಯೋಧನ ತೊಡೆ ಮುರಿದು ಬಿದ್ದಂಥ ದಿನ ಇದು. ಇದಕ್ಕೆ ನಾವು ಹಿಂದೆ ಹೋಗ್ಬೇಕು. ಇದಕ್ಕೆ ಸರಿಯಾಗಿ 1 ವರ್ಷದ ಹಿಂದೆ ಅಜ್ಞಾತವಾಸದ ಸಂದರ್ಭದಲ್ಲಿ ಬನ್ನಿ ವೃಕ್ಷದ ಮೇಲೆ ತಮ್ಮ ಆಯುಧಗಳನ್ನೆಲ್ಲ ಕಟ್ಟಿ ನೇತಾಕಿದ್ರು. ನಾವು ಮಹಾಭಾರತದ ವಿರಾಟ ಪರ್ವದ ಆರಂಭದಲ್ಲಿ ವನಪರ್ವ ಅಂತಕ್ಕಂಥದ್ದು ಒಂದು ಪರ್ವ, 18 ಪರ್ವಗಳಿದೆ. ಅದರಲ್ಲಿ ವನಪರ್ವ ಅಂತಕ್ಕಂಥ ಒಂದು ಪರ್ವದ ಅಂತ್ಯಭಾಗದಲ್ಲಿ
ಅವರು ಅಜ್ಞಾತವಾಸಕ್ಕಾಗಿ ಮತ್ಸ್ಯ ದೇಶಕ್ಕೆ ಹೋಗುವಂಥ ಸಂದರ್ಭ. ವಿರಾಟ ಪರ್ವದ ಆರಂಭದಲ್ಲಿ ಯಕ್ಷ ಪ್ರಶ್ನೆ ಇತ್ಯಾದಿಗಳೆಲ್ಲ ಮುಗಿದ ಮೇಲೆ ಅಲ್ಲಿ ತಗೊಂಡು ಹೋಗಿ ಆ ಮರಕ್ಕೆ, ಅದು ಬನ್ನಿಯ ವೃಕ್ಷ. ಬನ್ನಿ ವೃಕ್ಷಕ್ಕೆ ಬೇರೆ ಎಲ್ಲ ಸಂದರ್ಭದಲ್ಲಿ ಬನ್ನಿಯ ಮರವನ್ನು ಮುಟ್ಟೋ ಹಾಗೆ ಇಲ್ಲ. ಶಮಿ ಅಂತ ಹೇಳ್ತಾರೆ. ಶಮಿ ಅಥವಾ ಬನ್ನಿ ಮರವನ್ನು ಬೇರೆ ಸಂದರ್ಭದಲ್ಲಿ ಯಾಕೆ ಮುಟ್ಟುವ ಹಾಗಿಲ್ಲ ಅಂದರೆ ಅಲ್ಲಿ ಪ್ರೇತಗಳ ವಾಸವಿರುತ್ತದೆ ಅಂತ. ಹಾಗಾಗಿ ಶಕ್ತಿ ದೇವತೆಯನ್ನು ಅಲ್ಲಿ ಆಕರ್ಷಿಸಿ ಆವಾಹಿಸಿ ಪೂಜಿಸಿ ನವಮಿಯ ದಿನ ಹೆಚ್ಚಾಗಿ ಎಲ್ಲ ರಾಜರು ಇವತ್ತೇ ಬನ್ನಿಯ ಮರದ ಪೂಜೆಯನ್ನು ಇವತ್ತು ಮಾಡೋದು. ಬನ್ನಿ ಎಲೆಗಳನ್ನು ಕೀಳೋದಿಲ್ಲ, ಇವತ್ತು ಪೂಜೆ ಮಾತ್ರ. ಮಾಡಿದ ನಂತರ ನಾಳೆ ವಿಜಯದಶಮಿ ದಿವಸ ಆ ಮತ್ತೊಮ್ಮೆ ಪೂಜೆಯನ್ನು ಸಲ್ಲಿಸಿ ಆ ಬನ್ನಿ ಶಮಿ ಶಮಯ ಮೇ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯವಾದಿನಿ ಎನ್ನುವಂಥ ಶ್ಲೋಕವನ್ನು ಹೇಳಿ ಶಮೀ ದೇವಿಯನ್ನು ಪೂಜಿಸಿ ಆನಂತರ ಅದನ್ನು ಪ್ರಸಾದ ರೂಪದಲ್ಲಿ ಕಿತ್ತು ಹಿರಿಯರಿಗೆ ಕೊಟ್ಟು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ರೂಪವಾಗಿ ಬನ್ನಿಯನ್ನು ಇಸ್ಕೊಳ್ಳೋದು. ಆನಂತರ ಕಿರಿಯರಿಗೆ ಆಶೀರ್ವಾದ ಪೂರ್ವಕವಾಗಿ ಕೊಡೋದು. ಈ ರೀತಿಯಾಗಿ ಹಂಚತಕ್ಕಂಥದ್ದು ನಾಳೆ ದಿವಸ ಇರತಕ್ಕಂಥ ಒಂದು ವ್ಯವಸ್ಥೆ. ಇನ್ನು ಈ ಸಂದರ್ಭದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಐತಿಹ್ಯಗಳನ್ನು ಹೇಳ್ತಾರೆ. ಮಹಿಷಾಸುರನ ಸಂಹಾರವಾದಂಥ ದಿನ, ವಾಡಿಕೆಯಲ್ಲಿ ರಾವಣನ ಸಂಹಾರ ಆಗಿರತಕ್ಕಂಥ ದಿನ, ಹಾಗೇನೆ ಕೌರವನ ಸಂಹಾರ ಅಥವಾ ದುರ್ಯೋಧನನ ಸಂಹಾರವಾಗಿರತಕ್ಕಂಥ ದಿನ, ಹೀಗೆಲ್ಲವೂ ಸಹ ಇದೆ. ಆದರೆ ವಾಸ್ತವಾಂಶ ನಾವು ಸೃಷ್ಟಿ ಪ್ರಕ್ರಿಯೆ ಆರಂಭಕ್ಕೆ ದಿವಸಕ್ಕೆ ಹೋದಾಗ ಸಾಟ್ಟಹಾಸಂ ಮುಹುರ್ಮುಹು ಅಂತೇಳಿ ಒಂದು ಬ್ಲಾಸ್ಟ್ ಆಯಿತು ಅಂತ. ಎಷ್ಟು ಅದ್ಭುತವಾಗಿದೆ ಅಂತಂದರೆ ವಿಜ್ಞಾನಕ್ಕೂ ಅಧ್ಯಾತ್ಮಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಹೇಳೋದಕ್ಕೆ ಉಪನಿಷತ್ ಕಾಲದಲ್ಲಿ ಬರ್ತಕ್ಕಂಥದ್ದು. ಬಿಗ್ ಬ್ಯಾಂಗ್ ಥಿಯರಿ. ಒಟ್ಟು ಈ ವಿಶ್ವ ಸೃಷ್ಟಿ ಅಂತಕ್ಕಂಥದ್ದು ಆರಂಭವಾಗಿದ್ದು ಯಾವಾಗ ಅಂದರೆ ಮಹಾಲಯ ಅಮಾವಾಸ್ಯೆ ಅಂತ ನಾವೇನು ಆಚರಣೆ ಮಾಡ್ತೀವಿ ನವರಾತ್ರಿ ಹಿಂದಿಯ ದಿನ, ಅದು ಸರ್ವ ಪ್ರಳಯವಾಗಿರ್ತಕ್ಕಂಥ ದಿನ ಅದು ಅಂತ. ಅದರ ನೆನಪಿಗಾಗಿ ಮಹಾಲಯ, ಎಲ್ಲವೂ ಲಯವಾಗಿರ್ತಕ್ಕಂಥದ್ದು, ನಾಶವಾಗಿರ್ತಕ್ಕಂಥದ್ದು. ನವರಾತ್ರಿಯ ಆರಂಭದ ಮೊದಲನೆಯ ದಿವಸ ಘಟಸ್ಥಾಪನೆ ಅಂತ ಮಾಡ್ತಕ್ಕಂಥದ್ದೇನಿದೆ, ಅದಕ್ಕೆ ಕಾಳುಗಳನ್ನು ಹಾಕಿ ಮೊಳಕೆ ಬರೆಸ್ತಕ್ಕಂಥದ್ದು, ಅಂದರೆ ಹೊಸತಾಗಿ ಚಿಗುರ್ತಕ್ಕಂಥದ್ದು, ಸೃಷ್ಟಿ ಆರಂಭವಾಗಿರ್ತಕ್ಕಂಥದ್ದು ಅಂತ ಅರ್ಥ. ಒಟ್ಟು 8 ದಿನಗಳ ಪರ್ಯಂತರವಾಗಿ ಹಗಲು ರಾತ್ರಿ, ಇವತ್ತಿನ ಕಾನ್ಸೆಪ್ಟಲ್ಲಿ ಆವಾಗ ಸೂರ್ಯನೇ ಇಲ್ದಲೆ ಹಗಲು ಎಲ್ಲಿಂದ ರಾತ್ರಿ ಎಲ್ಲಿಂದ, ಅದಕ್ಕೆ ಆರಂಭಿಕ ಸೂತ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಶಕ್ತಿ ತತ್ವದ ಉಪಾಸನೆ ಮಾಡೋರು ನಾವಾದ್ದರಿಂದ ಈ 9 ದಿನಗಳಲ್ಲಿಯೂ ಕೂಡ ನವರಾತ್ರಿಗಳಲ್ಲಿ ನವವಿಧ ಸೃಷ್ಟಿ ಅಂಥೇಳಿ 9 ರೀತಿಯ ಸೃಷ್ಟಿಗಳು ಅಂತ ಹೇಳ್ತಾರೆ. ಅದೆಲ್ಲ ವೇದಾಂತ ಶಾಸ್ತ್ರ, ಅದೆಲ್ಲ ನಾವು ಒಂದು ದಿವಸ ಸಮಯ ಸಿಕ್ಕರೆ ಮುಂದೆ ಯಾವತ್ತಾದರೂ ನೋಡೋಣ. ಆದರೆ ಈ 9 ದಿನಗಳಲ್ಲೂ ನಾವು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟಾ, ಕೂಷ್ಮಾಂಡ ಇದರ ಸಂದರ್ಭದಲ್ಲಿ ಪಾರ್ವತಿಯ ಕಥೆಯನ್ನು ನಾವು ಕೇಳಿದೇವಲ್ಲ, ಆ ಪಾರ್ವತಿಯ ಕಥೆಯನ್ನು ನಮ್ಮ ಜೀವ ವೈವಿಧ್ಯಕ್ಕೆ ತಗೊಂಡ್ರೆ ಮೊದಲು ಹುಟ್ಟಿದ್ವಿ, ಆಮೇಲೆ ವಿದ್ಯಾಭ್ಯಾಸ ಮಾಡಿದ್ವಿ, ಆಮೇಲೆ ಉದ್ಯೋಗಕ್ಕೆ ಹೋದ್ವಿ, ಆಮೇಲೆ ಮದುವೆ ಮಾಡ್ಕೊಂಡ್ವಿ, ಹೀಗೆ ಒಂದ್ಸರಿ ನೋಡ್ಕೊತ ಹೋಗೋಣ, ಗೊತ್ತಾಗುತ್ತೆ. ಇದು ಹೊಸ ಸೃಷ್ಟಿ. ಜೀವನ ಪ್ರಕ್ರಿಯೆಯನ್ನು ಕೂಡ ನಾವು ಇಲ್ಲಿ ಆರಾಧನಾ ಕ್ರಮದಲ್ಲಿ ನೋಡ್ತೇವೆ. ಜೀವ ವೈವಿಧ್ಯದ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆಯ ಒಂದು ಅನಾವರಣವೇ ಈ ನವರಾತ್ರಿ ಆರಾಧನೆಗಳು. ಅರ್ಥ ಮಾಡ್ಕೊಳ್ಬೇಕು, ಬಹಳ ಕಷ್ಟ ಅದು. ಗುರುಗಳೇ, ದಸರಾ ಅಂತ ಹೇಳಿದ್ರೆ ನಾಡ ಹಬ್ಬವಾಗಿ ನಾವು ಆಚರಿಸುವಂಥದ್ದು ದಶಹರ, ಅದು ದಸರಾ ಆಗಿದೆ ಕನ್ನಡದಲ್ಲಿ. ಅದು ತಾಯಿ ಚಾಮುಂಡೇಶ್ವರಿ ನಮ್ಮ ನಾಡಿನಲ್ಲೇ ಇರೋದು ಸುಕೃತ ಅನ್ನೋ ಒಂದು ಭಾವ. ಈಗ ಮುಂದಿನ ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಯಾಕೆಂದ್ರೆ ನಿಮ್ಮ ರಾಶಿಯಿಂದ ಪಂಚಮದಲ್ಲಿರ್ತಕ್ಕಂತಹ ಚಂದ್ರ ಲಾಭದಲ್ಲಿರ್ತಕ್ಕಂಥ ಗುರುವಿನೊಂದಿಗೆ ಗಜಕೇಸರಿ ಯೋಗವನ್ನು ಕೊಡ್ತಕ್ಕಂಥದ್ದು ಒಳ್ಳೆಯ ದಿನ, ಚೆನ್ನಾಗಿದೆ. ದೇವಿ ಆರಾಧನೆಯನ್ನು ಉತ್ಕೃಷ್ಟವಾಗಿರತಕ್ಕಂತಹ ರೀತಿಯಲ್ಲಿ ರಾಜರಾಜೇಶ್ವರಿಯ ಸ್ವರೂಪವನ್ನು ಆರಾಧನೆ ಮಾಡಿದಲ್ಲಿ, ಕಾರಣ ತೃತೀಯ ರಾಶಿಯಲ್ಲಿರ್ತಕ್ಕಂತಹ ಮಂಗಳ ಕೂಡ 2ನೇ ರಾಶಿಯಲ್ಲಿ ಬುಧಾದಿತ್ಯ ಯೋಗ. ಹಾಗಾಗಿ ಒಟ್ಟಾರೆ ಇವತ್ತಿನ ದಿವಸ ತುಂಬ ಉತ್ಕೃಷ್ಟವಾಗಿರತಕ್ಕಂಥದ್ದಾದ್ದರಿಂದ ರಾಜರಾಜೇಶ್ವರಿ ಆರಾಧನೆ ಮಾಡ್ಕೊಳ್ಳಿ, ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಬುಧ ರಾಶಿಯಲ್ಲಿ ಉಚ್ಚ, ಲಾಭಾಧಿಪತಿ ಕೇಂದ್ರದಲ್ಲಿರ್ತಕ್ಕಂಥದ್ದು, ಕೇಂದ್ರ ಮತ್ತು ಸಪ್ತಮಾಧಿಪತಿಯ ದೃಷ್ಟಿಯನ್ನು ಕೇಂದ್ರದಿಂದ ನೋಡ್ತಕ್ಕಂಥದ್ದು ಬಹಳ ಒಳ್ಳೆಯ ಒಂದು ಯೋಗ ಇದು. ಹಾಗಾಗಿ ಕನ್ಯಾ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬ ಚೆನ್ನಾಗಿದೆ. ಸಂತೋಷದಿಂದ ದಿನವನ್ನು ಕಳೆಯೋದ್ರ ಜೊತೆಯಲ್ಲಿ ಕೆಲಸ ಕಾರ್ಯಗಳನ್ನು ಎಲ್ಲ ಶ್ರದ್ಧೆ ಮುತುವರ್ಜಿಯಿಂದ ಮಾಡ್ಕೊಳ್ಳಿ. ಜೊತೆಯಲ್ಲಿ ಇವತ್ತು ಶಿವ ಸಹಿತವಾಗಿ ದೇವಿಯನ್ನು ಆರಾಧನೆ ಮಾಡ್ಕೊಳ್ಳಿ.
ಪಾರ್ವತಿ ಪರಮೇಶ್ವರ ಅಥವಾ ಉಮಾಮಹೇಶ್ವರ ಅನ್ನುವಂಥ ಸ್ವರೂಪದಲ್ಲಿ ಆರಾಧನೆಯನ್ನು ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಕರ್ಮಾಧಿಪತಿ ತೃತೀಯದಿಂದ ಭಾಗ್ಯವನ್ನು ನೋಡ್ತಕ್ಕಂಥದ್ದು ಮತ್ತು ತೃತೀಯ ಷಷ್ಠಾಧಿಪತಿಯ ದೃಷ್ಟಿಯನ್ನು ಹೊಂದುವಂಥದ್ದು. 6ನೇ ಮನೆಯಲ್ಲಿ ಶನಿ ಇದ್ದಾನೆ, ಶತ್ರುನಾಶವಾಗ್ತಕ್ಕಂಥ ಒಳ್ಳೆಯ ಒಂದು ಯೋಗ ಅದು. ಶಿವಾರಾಧನೆಯನ್ನು ಶಿವನ ಶರಭ ರೂಪದಲ್ಲಿ ಆರಾಧನೆಯನ್ನು ಮಾಡಬೇಕು. ಶರಭ ರೂಪ ಅಂದರೆ ಏನು? ಸಿಂಹದ ತಲೆ, ಶರೀರ ಆಕಳಿನ ಶರೀರ, ಗರುಡನ ರೆಕ್ಕೆ, ಸಿಂಹದ ಬಾಲ, ಹುಲಿಯ ಕಾಲುಗಳು, ಇದಿರ್ತಕ್ಕಂಥದ್ದು ಶರಭರೂಪ. ಮತ್ತು ಅದನ್ನು ಪಕ್ಷಿರಾಜ ಅಂತ ಕರೀತಾರೆ, ಪಕ್ಷಿರಾಜನಂತೆ. ಆ ಶರಭ ರೂಪವನ್ನು ವಿಶೇಷವಾಗಿ ಇವತ್ತು ಆರಾಧನೆ ಮಾಡಿಕೊಂಡ್ರೆ ಶತ್ರುನಾಶವನ್ನು ಕೂಡ ನೀವು ನೋಡಬಹುದು. ಇದರ ಜೊತೆಯಲ್ಲಿ ಸಮೃದ್ಧಿಗೋಸ್ಕರವಾಗಿ ರಾಜರಾಜೇಶ್ವರಿ ಆರಾಧನೆ ಬಹಳ ಸೂಕ್ತ. ಮುಂದಿನದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ಏನು ಅಂದರೆ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಧನಸ್ಥಾನಕ್ಕೆ ಬಂದು ಧನಾಧಿಪತಿಯ ದೃಷ್ಟಿಯನ್ನು ನೇರವಾಗಿ ಹೊಂದತಕ್ಕಂಥದ್ದು ಒಳ್ಳೆಯ ಒಂದು ಯೋಗ, ಭಾಗ್ಯೋದಯವಾಗ್ತಕ್ಕಂಥ ಕಾಲ. ದ್ವಿತೀಯ ಮತ್ತು ಪಂಚಮ ಅಂದರೆ ಧನ ಮತ್ತು ಪೂರ್ವ ಪುಣ್ಯ ಸ್ಥಾನಾಧಿಪತಿಯ ದೃಷ್ಟಿ ಕೂಡ ಉಂಟು. ಆದರೆ ಅವನ ದೃಷ್ಟಿ ಅಷ್ಟಮದಲ್ಲಿರೋದ್ರಿಂದ ಇವತ್ತು ನೀವು ಸ್ವಲ್ಪ ಅಶ್ವತ್ಥ ಮರದ ಕಡೆಗೆ ಗಮನ ಕೊಡಬೇಕಾಗತ್ತೆ. ಆದಷ್ಟು ಶೀಘ್ರವಾಗಿ ಒಂದು 9 ಗಂಟೆ ಒಳಗೆ ಹೋಗಿ ಅಶ್ವತ್ಥ ಮರದ ಪ್ರದಕ್ಷಿಣೆಯನ್ನು ಮಾಡಬೇಕು. ಹಳದಿ ಬಣ್ಣದ ಬಟ್ಟೆಯನ್ನು ಉಟ್ಕೊಳ್ಳಿ, ಹೋಗಿ ಒಂದು ಚೊಂಬು ನೀರನ್ನು ತಗೊಂಡು ಹೋಗಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಮಿಶ್ರಣ ಮಾಡ್ಕೊಂಡು ಹೋಗಿ 16 ಪ್ರದಕ್ಷಿಣೆಯನ್ನು ಮಾಡಿ ಆ ನೀರನ್ನು ಕೈಲಿ ಹಿಡ್ಕೊಂಡು ಪ್ರದಕ್ಷಿಣೆ ಮಾಡಬೇಕು. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ಈ ಶ್ಲೋಕವನ್ನು ಹೇಳಬೇಕು. ಅದೂ ಆಗೋದಿಲ್ಲ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಏನು ಬರ್ತದೆ ಭಗವಂತನ ಸ್ಮರಣೆ ಮಾಡಿ, ಏನೂ ತೊಂದರೆ ಇಲ್ಲ. 16 ಸುತ್ತು ಹಾಕಿ 16 ನಮಸ್ಕಾರವನ್ನು ಮಾಡಿ ಆ ಕುಂಭದ ನೀರನ್ನು, ಚೊಂಬಿನ ನೀರನ್ನು ಅಶ್ವತ್ಥ ಮರಕ್ಕೆ ಸುರಿದು ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು. ಇದೇನಿದ್ರೂ 9 ಗಂಟೆ ಒಳಗೆ ಮಾಡಬೇಕು. ಯಾವಾಗ 9 ಗಂಟೆ ದಾಟ್ತದೆ ಆ ನಂತರದಲ್ಲಿ ಅಶ್ವತ್ಥ ವೃಕ್ಷ ಅಂತಕ್ಕಂಥದ್ದು ಪ್ರದಕ್ಷಿಣ ಯೋಗ್ಯವಾಗಿ ಇರೋದಿಲ್ಲ ಅಂತ ಶಾಸ್ತ್ರದ ಮಾತು. ಬ್ರಹ್ಮರಾಕ್ಷಸ ಆವಾಸ ಇರತಕ್ಕಂಥ ಒಂದು ಸ್ಥಿತಿ ಬರ್ತದೆ. ಅದಕ್ಕೆ ಬಿಸಿಲು ತೀವ್ರವಾದಾಗ ಇನ್ನೂ ಒಂದು ವೈಜ್ಞಾನಿಕವಾದ ಕಾರಣವನ್ನು ಹೇಳಿಬಿಡ್ತೀನಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಆಮ್ಲಜನಕವನ್ನು ಕೊಡ್ತಕ್ಕಂಥ ಮರ ಅಂತಿದ್ದರೆ ಅದು ಅಶ್ವತ್ಥದ ಮರ. ಅದು ಎಲ್ಲ ಎಲೆಗಳಿಗಿಂತಲೂ ಸ್ವಲ್ಪ ದಪ್ಪ ಮತ್ತು ಗಟ್ಟಿಯಾಗಿರ್ತಕ್ಕಂಥದ್ದು, ಬಲಿತಿರ್ತಕ್ಕಂಥ ಎಲೆ. ಹಾಗಾಗಿ ಯಾವಾಗ ಸೂರ್ಯನ ಬಿಸಿಲು ತೀಕ್ಷ್ಣವಾಗ್ತಾ ಹೋಗ್ತದೆ ಅದರಲ್ಲಿ ಆಮ್ಲಜನಕದ ಉತ್ಪತ್ತಿ ಕಡಿಮೆ ಆಗ್ತಾ ಬರ್ತದೆ ಅಂತಕ್ಕಂಥ ಮಾತು. ಹಾಗಾಗಿ 9 ಗಂಟೆ ನಂತರ ಬಿಸಿಲು ತೀವ್ರವಾಗೋದ್ರಿಂದ ಆ ನಂತರ ಪ್ರದಕ್ಷಿಣೆ ಅಷ್ಟು ಸೂಕ್ತವಲ್ಲ. ಇದಿಷ್ಟನ್ನು ಮಾಡಿ ಮನೆಗೆ ಬಂದ ನಂತರದಲ್ಲಿ ರಾಜರಾಜೇಶ್ವರಿಯನ್ನು ಪೂಜೆ ಮಾಡಿಕೊಳ್ಳಿ. ಗುರುಗಳೇ, ನೀವು ಇತ್ತೀಚೆಗೆ ನಮ್ಮ ನವರಾತ್ರಿ ಹಬ್ಬ ಪ್ರಾರಂಭವಾದಾಗಿಂದಲೂ ಕೂಡ ದೇವಿ ಮಹಾತ್ಮೆಯ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದೀರಾ. ಇವತ್ತು ಕೂಡ ಮುಂದುವರಿಸೋಣವಾ? ನಾವು ದೇವಿ ಮಹಾತ್ಮೆಯನ್ನು ಎಲ್ಲಿಗೆ ನಿಲ್ಲಿಸಿದ್ವಿ ಅಂತಂದರೆ ದೂತ ಸಂವಾದದವರೆಗೆ ತಂದು ನಿಲ್ಲಿಸಿದ್ವಿ. ದೂತ ಸಂವಾದ ಅಂತಂದ್ರೆ ಸುಗ್ರೀವ ಅಂತಕ್ಕಂತಹ ದೂತ ಬಂದು ದೇವಿಯೊಂದಿಗೆ ಮಾತಾಡೋದು ಇತ್ಯಾದಿಗಳೆಲ್ಲ ನೋಡಿತ್ತಲ್ಲ. ಆ ನಂತರದಲ್ಲಿ ಬಂದಂತಹ ಧೂಮ್ರಾಕ್ಷನನ್ನು ಕೂಡ ನಾವು ನೋಡಿದ್ವಿ. ಧೂಮ್ರಾಕ್ಷನನ್ನು ಕೇವಲ ಹುಂಕಾರದಿಂದ ಬುದ್ಧಿ ಮಾಡಿದ್ದು ಅಂತೇಳಿ. ಇದು ಯಾವಾಗ ಶುಂಭ ನಿಶುಂಭರಿಗೆ ಗೊತ್ತಾಯಿತು, ಅವರೇನು ಮಾಡ್ತಾರೆ ಅಂತಂದರೆ ಚಂಡಮುಂಡ ಅಂತಕ್ಕಂಥ 2 ಜನ ರಾಕ್ಷಸರನ್ನು ಕಳಿಸ್ತಾನೆ. ಶುಂಭ ಪ್ರಸ್ಫುರಿತಾಧರ ಅಜ್ಞಾಪಯಾಮಾಸ ಚತೌ ಚಂಡಮುಂಡವು ಮಹಾಸುರವು, ಘೋರ ರೂಪದವರು. ಕಾಮ ಮತ್ತು ಕ್ರೋಧ, ನಮ್ಮೊಳಗಡೆ ಇರತಕ್ಕಂಥ ಕಾಮಕ್ರೋಧಗಳೇ ಚಂಡಮುಂಡರ ಪ್ರತೀಕ. ದುರಹಂಕಾರ ಮಹಿಷಾಸುರನ ಪ್ರತೀಕ ಎಲ್ಲ ಹೇಳಿದ್ದೆ ನಾನು. ಹಾಗೆ ಇಲ್ಲಿ ಕಾಮಕ್ರೋಧಗಳ ಆ ಚಂಡಮುಂಡಾಸುರರಾಗಿ ಬರ್ತಾರೆ. ಯುದ್ಧ ಆರಂಭ ಆಗುತ್ತೆ. ಅವಳ ಶರೀರ ಕಪ್ಪಾಗತ್ತೆ. ಕಪ್ಪಾದ ಶರೀರದಿಂದ ಇನ್ನೊಂದು ಶಕ್ತಿ ಉತ್ಪತ್ತಿಯಾಗಿ ಬರ್ತದೆ. ಅದು ಕಾಳಿಯಾಗಿ ಬಂದು ಸಿಂಹವಾಹಿನಿಯಾಗಿ ಚಂಡಮುಂಡರ ಸಂಹಾರ ಆಗುತ್ತೆ. ಆ ಚಂಡಮುಂಡರ ಸಂಹಾರವನ್ನು ಮಾಡಿದ್ದರಿಂದ ಬರೀ ಸಂಹಾರ ಮಾಡಿದ್ದಷ್ಟೇ ಅಲ್ಲ, ಕೈಯಲ್ಲಿ ಅವರಿಬ್ಬರ ತಲೆ ಚಂಡಗಳನ್ನು ಹಿಡ್ಕೊಂಡು ಬಂದ್ಲಂತೆ. ಹೀಗೆ ಬಂದುಬಿಟ್ಟು ಕೈಲಿ ಹಿಡ್ಕೊಂಡು ಬಂದ್ಬಿಟ್ಟು ಹತಶೇಷಂ ತರಸೈನ್ಯಂ ದೃಷ್ಟ್ವಾ ಚಂಡನ್ ನಿಪಾತಿತ ಮುಂಡಂಚ ಸ್ಮಹಾವೀರ್ಯಂ ದಿಶೋಭೇಜೆ ಭಯಾತ್ಮರಮ್ಮ ಬಂದು ನಿಲ್ತಾಳೆ ಎದುರುಗಡೆ. ಅಂಬಿಕೆ ಮುಂದೆ ನಿಂತಾಗ ಅಂಬಿಕೆಗೆ ಭಾಳ ಖುಷಿಯಾಗತ್ತೆ. ಆಹಾ,
ನಿನ್ನಂತಹ ಸಾಹಸ ಯಾರು ಮಾಡಿದ್ದನ್ನು ನಾನು ನೋಡಲಿಲ್ಲ. ಇವತ್ತಿಂದ ನೀನು ಚಾಮುಂಡ ಅಂತ ಖ್ಯಾತಳಾಗ್ತೀಯ, ಚಾಮುಂಡೇಶ್ವರಿ ಆಗ್ತೀಯ. ನಮ್ಮ ಮೈಸೂರು ಚಾಮುಂಡೇಶ್ವರಿಯ ಕಥೆ ಇದು. ಹೀಗೆ ನೀನು ಚಾಮುಂಡ ಅಥವಾ ಚಾಮುಂಡೇಶ್ವರಿ ಅನ್ನೋ ಹೆಸರಿನಿಂದ ಪೂಜೆಯನ್ನು ನೀನು ಹೊಂದುತ್ತೀಯ ಅಂತ ಹೇಳ್ತಾಳೆ. ಅಲ್ಲಿಗೆ ಆ ವಿಷಯವೂ ಮುಟ್ಟುತ್ತೆ ಶುಂಭನಿಶುಂಭರಿಗೆ. ಓಹೋ, ನಾವೇನು ಮಾಡಿದ್ರು ಇನ್ನು ಗೆದ್ದುಕೊಳ್ಳೋಕ್ಕಾಗೋದಿಲ್ಲ ಅನ್ನೋ ಸಂಶಯ ಬಂದು ಮತ್ತೊಬ್ಬ ರಾಕ್ಷಸನನ್ನು ಕಳಿಸ್ತಾನೆ, ರಕ್ತಬೀಜ ಅಂತ. ಅವನು ಬರ್ತಾನೆ. ರಕ್ತಬೀಜ ಅಂತಂದ್ರೆ ಯಾವುದು ಅಂತಂದರೆ ನಾಚಿಕೆಗೇಡಿತನ ಅಂತ ನಮ್ಮಲ್ಲಿ ಇರ್ತಕ್ಕಂಥ ಸ್ವಭಾವ. ಅದು ಹೇಗೆ ಅಂತಂದರೆ ಒಂದು ಸಾರಿ ಪೆಟ್ಟು ಬಿದ್ದರೂ ಕೂಡ ಮತ್ತೆ ಅದೇ ಸ್ವಭಾವ ಅಂತ ಮತ್ತೆ ಮತ್ತೆ ಹುಟ್ಟಿರ್ತಾನೆ. ಅವನು ಸಂಹಾರವಾಗ್ತಕ್ಕಂಥದ್ದು ಭಾಳ ಅದ್ಭುತವಾಗಿದೆ. ಅದ್ಭುತವಾದ ಕಥೆ ಅದು. ಬರ್ತಾನೆ, ಅವನು ಸಹ ಯುದ್ಧಕ್ಕೆ ಬರ್ತಾನೆ. ಈ ಸ್ವರೂಪಗಳು ಏನಾಗ್ತದೆ, ದೇವಿ ತನ್ನ ಶರೀರದಿಂದ ಹೊಸ ಹೊಸ ಉತ್ಪತ್ತಿಗಳನ್ನು ಮಾಡ್ತಾಳೆ. ಆವಾಗ ಅವಳಿಗೆ ಆ ದೇವಿ ಯುದ್ಧ ಮಾಡ್ತಿದ್ದಾಳಲ್ಲ, ಯುದ್ಧ ಮಾಡ್ತಾ ಇರ್ತಕ್ಕಂಥ ದೇವಿಗೆ ಸಹಾಯ ಮಾಡಬೇಕು ಅಂತ ಉಳಿದ ದೇವತೆಗಳಿಗೆ ಅನ್ನಿಸ್ತಂತೆ. ಬ್ರಹ್ಮ ಬ್ರಾಹ್ಮಿಯನ್ನು, ಶಿವ ಮಾಹೇಶ್ವರಿಯನ್ನು, ವಿಷ್ಣು ವೈಷ್ಣವಿಯನ್ನು, ಸುಬ್ರಹ್ಮಣ್ಯ ಕೌಮಾರಿಯನ್ನು, ಇಂದ್ರ ಇಂದ್ರಾಣಿಯನ್ನು, ಹೀಗೆಲ್ಲ ದೇವತೆಗಳು ಬೇರೆ ಬೇರೆ ಸಪ್ತಮಾತೃಕ ಅಂತ ನಾವು ಹೇಳ್ತೀವಲ್ಲ, ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ನಾರಸಿಂಹಿ ಇಂದ್ರಾಣಿ ಚಾಮುಂಡ, ಈ ಸ್ವರೂಪಗಳೆಲ್ಲವೂ ಸಹ ಬಂದು ಆಯಾಯ ದೇವತಾ ಒಂದು ಆ ವಾಹನದ ಮೇಲೆ ಆರೂಢರಾಗಿ ಬಂದು ರಕ್ತಬೀಜನ ಸಂಹಾರಕ್ಕೆ ಪ್ರಯತ್ನ ಪಟ್ಟರೆ ಅವನ ಶರೀರದಿಂದ ಒಂದು ಹನಿ ರಕ್ತ ಬಿದ್ದರೆ ಅಲ್ಲಿ ಇನ್ನೊಬ್ಬ ರಕ್ತ ಬೀಜಾಸುರ ಹುಟ್ಕೊಳ್ತಾ ಇದ್ದ. ಹೇಗೆ ಒಳ್ಳೆ ಟೆನ್ಷನ್ ಆಗ್ಬಿಡ್ತಂತೆ ದೇವತೆಗಳಿಗೆ, ಏನಪ್ಪ ಹಿಂಗಾಗ್ತಿದೆ ಅಂತೇಳಿ. ಆವಾಗ ಆ ತಾಯಿ ಏನು ಮಾಡ್ತಾಳೆ ಅಂತಂದರೆ, ಅವಳು ಚಾಮುಂಡ ಇದ್ಲಲ್ಲ, ಚಾಮುಂಡಿಗೆ ಹೇಳಿದ್ಲಂತೆ, ನೀವೊಂದು ಕೆಲಸ ಮಾಡು, ನಿನ್ನ ನಾಲಿಗೆಯನ್ನು ಈ ರಣರಂಗದಲ್ಲಿ ಹಾಸ್ಬಿಡು, ಉದ್ದಕ್ಕೆ ಬೆಳೆಸಿ, ಇಡೀ ರಣರಂಗದಲ್ಲಿ ಪೂರ್ಣ ನಿನ್ನ ನಾಲಿಗೆ ಹರಡ್ಕೋಬೇಕು. ಆಮೇಲೆ ಏನು ಮಾಡಲಿ, ಏನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ರಾಕ್ಷಸರು ಅದ್ರ ಒಳಗಡೆ ಬಂದರು ಅಂತ ಅಂದ್ಕೂಡಲೇ ಸುರುಳಿ ಸುತ್ತಿ ನಾಲಿಗೆ ಒಳಗೆ ಎಳ್ಕೊಂಡ್ಬಿಡು. ಅದೇ ರೀತಿಯಾಗಿ ಮಾಡಿ ರಕ್ತಬೀಜನ ಸಂಹಾರವಾಗುತ್ತೆ. ಅದ್ಭುತವಾಗಿದೆ ಅದು. ಆ ಕಥೆ ಓದುವ ಕಣ್ಣಲ್ಲಿ ಕಟ್ಟಿದಾಗ ಅನ್ಸುತ್ತೆ, ಮೈಯೆಲ್ಲ ರೋಮಾಂಚನ ಆಗುತ್ತೆ. ಅದ್ಭುತವಾಗಿದೆ ಅದು ಕಥೆ. ಅದಾದ ನಂತರ ಶುಂಭನಿಗೆ ವಿಷಯ ಗೊತ್ತಾಗಿ ಅವರೂ ಸಹ ಯುದ್ಧಕ್ಕೆ ಬರ್ತಾರೆ. ಆಮೇಲೆ ಏನಾಯ್ತು ನಾಳೆ ನೋಡೋಣ. ಖಂಡಿತ ಕೊನೆಯ ದಿನ ಆಗಿರೋದ್ರಿಂದ ದೇವಿ ಮಹಾತ್ಮೆಯನ್ನು ಕೂಡ ನಾಳೆ ಮುಕ್ತಾಯಗೊಳಿಸೋಣ. ಗುರುಗಳೇ, ನಮ್ಮ ಕಾರ್ಯಕ್ರಮ ಮುಕ್ತಾಯ ಮಾಡೋದಕ್ಕೂ ಮುನ್ನ ಕೊನೆಯ 4 ರಾಶಿಗಳ ಕುರಿತಾಗಿ ತಿಳಿಸ್ಕೊ. ಈಗ ಧನುರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ಕೃಷ್ಟವಾಗಿರತಕ್ಕಂಥದ್ದೇ ಇದೆ. ಕಾರಣ, ಅಷ್ಟಮಾಧಿಪತಿಯಾಗಿದ್ದರೂ ಕೂಡ ಏಕರಾಶಿ ಅಂದರೆ ನಿಮ್ಮ ಜನ್ಮ ರಾಶಿಯಲ್ಲಿಯೇ ಇರತಕ್ಕಂತಹ ಶುಕ್ರ ನಕ್ಷತ್ರದಿಂದ ಉತ್ತರಾಷಾಢ ಅಂತ ಅಂದರೆ ರವಿಯ ನಕ್ಷತ್ರಕ್ಕೆ ಚಂದ್ರನ ಪ್ರವೇಶವಾಗುತ್ತೆ. ಅರ್ಥಾತ್ ಭಾಗ್ಯಾಧಿಪತಿಯ ನಕ್ಷತ್ರಕ್ಕೆ ಚಂದ್ರನ ಪ್ರವೇಶ ಒಳ್ಳೆಯ ಒಂದು ಯೋಗ ಕೂಡ ಹೌದು. ಹಾಗಾಗಿ ಇವತ್ತು ಸಾಯಂಕಾಲ ಅನ್ನೋದ್ರೊಳಗೇನೆ ಚಂದ್ರ ಮಕರ ರಾಶಿಗೆ ಧನುರಾಶಿಯನ್ನು ಬಿಟ್ಟು ಹೋಗೋದರಿಂದ ಧನುರಾಶಿಯವರಿಗೆ ಇವತ್ತಿನ ದಿವಸ ಉತ್ಕೃಷ್ಟವಾದಂಥ ಫಲಗಳನ್ನು ನೋಡಲಿಕ್ಕೆ ಪೂರ್ಣ ಅವಕಾಶವಿದೆ. ರಾಜರಾಜೇಶ್ವರಿ ಆರಾಧನೆಯನ್ನು ಪುನಃ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ರಾಜರಾಜೇಶ್ವರಿಯನ್ನು ಆರಾಧನೆ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದೆಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ ಆರಂಭಿಕ ಹಂತದಲ್ಲೇ ಹೇಳ್ಬಿಡ್ತೀನಿ. ಕಾರಣ ಏನು ಅಂದರೆ, ವ್ಯಾಪಾರಸ್ಥರಿಗೆ ಇವತ್ತು ವ್ಯಾಪಾರದ ಕೊರತೆ ಆಗ್ತಕ್ಕಂಥ ಲಕ್ಷಣ. ವಿಶೇಷವಾಗಿ ಆಹಾರ, ತರಕಾರಿ ಇತ್ಯಾದಿಗಳನ್ನು ವ್ಯಾಪಾರ ಮಾಡ್ತಕ್ಕಂಥವರನ್ನು ಹೊರತುಪಡಿಸಿ ಉಳಿದವರಿಗೆ ಸ್ವಲ್ಪ ಮಟ್ಟಿನ ಡಲ್ನೆಸ್ ಅಂತಕ್ಕಂಥದ್ದು ಕಾಣುತ್ತೆ. ಕಾರಣ ಏನು ಅಂತಂದರೆ, ಸಪ್ತಮಾಧಿಪತಿ ಆಗಿರ್ತಕ್ಕಂತಹ ಚಂದ್ರ ಬಂದಿರತಕ್ಕಂಥ ಸ್ಥಿತಿ, ವ್ಯಯಾಧಿಪತಿಯ ದೃಷ್ಟಿ ಇರತಕ್ಕಂಥದ್ದು. ಶಿಕ್ಷಕರು, ವಿದ್ಯಾರ್ಥಿಗಳು ಇತ್ಯಾದಿಗಳಿಗೆ ಕೂಡ ಅಷ್ಟು ಉತ್ತಮವಾದಂಥ ದಿನ ಅಲ್ಲ. ಸ್ವಲ್ಪ ಮಾನಸಿಕವಾಗಿ ಕೆಲವರಿಗೆ ಕಿರಿಕಿರಿ ಕೂಡ ಇರ್ತದೆ. ಉಳಿಕೆಯಂತೆ ಮಕರ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಪುನಃ ವ್ಯಯಭಾವದ ಸಪ್ತಮಾಧಿಪತ್ಯದ ಚಂದ್ರನ ದೋಷ ಪರಿಹಾರಕ್ಕೆ ಲಲಿತಾ ಪರಮೇಶ್ವರಿಯನ್ನು ಆರಾಧನೆ ಮಾಡ್ಕೊಳ್ಬೇಕು. ಅವಳು ಚಂದ್ರಮೌಳಿ, ಅವಳು ಅಂದರೆ ಚಂದ್ರನನ್ನು ಕಿರೀಟದಲ್ಲಿ ಇಟ್ಕೊಂಡಿರ್ತಕ್ಕಂಥವಳು ಅಂತ. ಹಾಗಾಗಿ ಅವಳನ್ನು ಆರಾಧನೆ ಮಾಡ್ಕೊಳ್ಳಿ, ಶುಭವಾಗಲಿ. ಮುಂದೆಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಉತ್ಕೃಷ್ಟವಾಗಿರ್ತಕ್ಕಂಥ ದಿನಗಳಲ್ಲಿ ಎಣಿಸಬಹುದಾಗಿರ್ತಕ್ಕಂಥದ್ದು. ಕಾರಣ, ಪೂರ್ಣ ಬಲಿಷ್ಠನಾಗಿರ್ತಕ್ಕಂತಹ ಗುರು, ಆಂಶಿಕ ಪರಿವರ್ತನ ಯೋಗವನ್ನು ಹೊಂದ್ಕೊಂಡಿರ್ತಕ್ಕಂತಹ ಗುರು, ಚಂದ್ರನಿಂದ ಕೂಡ ನೇರ ಸಪ್ತಮದಲ್ಲಿ ದೃಷ್ಟಿ ಕೊಟ್ಟಿರ್ತಕ್ಕಂತಹ ಗುರು. ಅಲ್ಲಿ ಮಂಗಳನಿಗೆ ದೃಷ್ಟಿ, ಇಲ್ಲಿ ಚಂದ್ರನಿಗೂ ಸಹ ದೃಷ್ಟಿ. ಹಾಗಾಗಿ ಬಹಳ ಅದ್ಭುತವಾಗಿರತಕ್ಕಂತಹ ಕೆಲವು ಫಲಗಳನ್ನು, ಶಾಶ್ವತವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ ಇವತ್ತು. ಏನದು?
ಏನು ಅಂತಂದರೆ ಮಧ್ಯಾಹ್ನದ ಒಳಗೆ ಬೆಳಿಗ್ಗೆನೆ ರಾಜರಾಜೇಶ್ವರಿ ಸ್ವರೂಪದ ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಆಕೆಗೆ ಹೆಸರು ಬೇಳೆಯಿಂದ ಮಾಡಿದ ಅಕ್ಕಿ ಹೆಸರು ಬೇಳೆ ಎರಡನ್ನು ಮಿಶ್ರವಾಗಿ ಮಾಡಿದ ಹುಗ್ಗಿ 2 ರೀತಿಯಲ್ಲಿ ಇವತ್ತು ಮಾಡಬೇಕು, ಅಥವಾ ನಿಮಗೆ ಸಾಧ್ಯವಿದ್ದ ಪಕ್ಷದಲ್ಲಿ 3 ರೀತಿಯಲ್ಲಿ ಮಾಡಬೇಕು. ಹಾಲನ್ನು ಸೇರಿಸಿದ ಪಾಯಸ, ಹಾಗೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್, ಈ 3ರಲ್ಲೂ ಸಹ ಹೆಸರು ಬೇಳೆಯಿಂದ ಮಾಡಿದಂತಹ ಈ ಒಂದು ಖಾದ್ಯ ಅಥವಾ ನೈವೇದ್ಯ ಇದನ್ನು ಆಕೆಗೆ ಅರ್ಪಣೆ ಮಾಡುವುದರ ಜೊತೆಯಲ್ಲಿ 31 ಸಂಖ್ಯೆಯ ಬತ್ತಿಗಳನ್ನು ಇಟ್ಟು 31 ತುಪ್ಪದ ಬತ್ತಿಗಳನ್ನು ಇಟ್ಟು ಆಕೆಗೆ ಮಂಗಳಾರತಿಯನ್ನು ಸಲ್ಲಿಸಬೇಕು. ಆ ನಂತರ ಅದು ಭಸ್ಮವಾಗ್ತದೆ. ತುಪ್ಪದ ಬತ್ತಿ ಆಗಿರಬೇಕು. ಸಂಪೂರ್ಣ ಭಸ್ಮವಾದಾಗ ಅದರಿಂದ ಏನು ಕಪ್ಪು ಬರ್ತದೆಯಲ್ಲ, ಆ ಕಪ್ಪನ್ನು ಹಚ್ಕೊಳ್ಳೋದಕ್ಕೆ ಆರಂಭ ಮಾಡಬೇಕು. ಯಾವುದೇ ಕೆಲಸಕ್ಕೆ ಹೋಗ್ತಕ್ಕಂಥ ಸಂದರ್ಭ, ಹೊಸ ಬಿಸ್ನೆಸ್, ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡ ಮಟ್ಟದ ಬೆಳವಣಿಗೆಯನ್ನು ನೋಡಬೇಕು ಅಂತ ಅಪೇಕ್ಷೆ ಇರತಕ್ಕಂಥವ್ರು, ಕುಂಭರಾಶಿಯವರಿಗೆ ವಿಶೇಷ, ಎಲ್ಲ ರಾಶಿಯವರಿಗೂ ಸಹ ಇದು ಅನುಸರಣೆಗೆ ಅವಕಾಶ ಉಂಟು. ಏನು ದೋಷ ಏನಿಲ್ಲ, ತಪ್ಪೇನಿಲ್ಲ. ಕುಂಭರಾಶಿಯವರಿಗೆ ವಿಶೇಷ ಫಲ ಯಾಕೆ ಅಂತಂದರೆ ಆ ಒಂದು ಗ್ರಹಸ್ಥಿತಿ ಅಂತಕ್ಕಂಥದ್ದು ಹಾಗಿದೆ. ಹಾಗಾಗಿ ಆ ಒಂದು ಕಪ್ಪನ್ನು ಹಚ್ಚಿಕೊಳ್ತಕ್ಕಂಥದ್ದು ನಿತ್ಯ ಅದನ್ನು ಮುಂದುವರಿಸ್ಕೊಂಡು ಹೋದ ಪಕ್ಷದಲ್ಲಿ ಒಳ್ಳೆಯ ಒಂದು ರಿಸಲ್ಟು ಅಥವಾ ಭವಿಷ್ಯವನ್ನು ನೋಡಬಹುದಾಗಿರುತ್ತೆ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಕೂಡ ಇವತ್ತಿನ ದಿನ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಅಥವಾ ತುಂಬ ಚೆನ್ನಾಗಿದೆ ಅಂತ ಹೇಳಬಹುದು. ಕಾರಣ ಕರ್ಮ ಮತ್ತು ಲಾಭದಲ್ಲಿರ್ತಕ್ಕಂತಹ ಚಂದ್ರ ನಾಳೆ ಕೂಡ ಲಾಭಸ್ಥಿತಿಯಲ್ಲೇ ಇರ್ತಾನೆ. ಪೂರ್ಣವಾಗಿರತಕ್ಕಂಥ ಗಜಕೇಸರಿ ಯೋಗದ ಫಲ ಕೂಡ ಉಂಟು. ಸುಖ ಸ್ಥಾನದಲ್ಲಿರ್ತಕ್ಕಂಥ ರಾಶ್ಯಾಧಿಪತಿ ಮತ್ತು ಕರ್ಮಾಧಿಪತಿಯಾದ ಗುರು 4 ಮೂಲಗಳನ್ನು ಒಂದು ಸಾರಿ ಗಮನಿಸಿಬಿಟ್ರೆ ಇವತ್ತು ಮೀನರಾಶಿಯವರು ಯೋಚನೆ ಮಾಡಿ ನೀವು ಇವತ್ತು ಹೇಗಿದೆ ಅನ್ನೋದಕ್ಕೆ. ಒಂದು, ನಿಮ್ಮ ಜನ್ಮರಾಶಿಯಲ್ಲಿ ಶನಿ, ಶುಭ ಫಲವನ್ನು ಕೂಡ ನಾವು ರಿಸೀವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಶನಿ ಕೇವಲ ಕೆಟ್ಟದ್ದು ಮಾಡ್ತಾನೆ ಅಂಥೇಳಿ ಅನೇಕರಿಗೆ ಒಂದು ಭ್ರಮೆ ಇರ್ಬೋದು. ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಾನು ಯಾವಾಗಲೂ ಹೇಳ್ತೀನಿ, ಯಾವ ಗ್ರಹವೂ ನಿಮಗೆ ಕೆಟ್ಟದ್ದು ಮಾಡೋದಿಲ್ಲ, ಯಾವ ಗ್ರಹವೂ ನಿಮ್ಗೆ ಒಳ್ಳೆಯದೂ ಮಾಡೋದಿಲ್ಲ. ಒಳ್ಳೆಯ ಮತ್ತು ಕೆಟ್ಟ ಮುಂದಿನ ದಿನಗಳನ್ನು ಸೂಚಿಸ್ತವೆ ಅವು. ಹಾಗಾಗಿ ಕರ್ಮ ನಮ್ಮದು ಶುಭವಾಗಿದ್ದ ಪಕ್ಷದಲ್ಲಿ ಶುಭವೇ ಆಗ್ತದೆಯೇ ಹೊರತು ಕೆಟ್ಟದ್ದಾಗೋದಿಲ್ಲ. ಹಾಗೆ ಕೆಟ್ಟದ್ದು ಆಗ್ತಿದೆಯಲ್ಲ ಯಾಕೆ ಅಂತಂದರೆ ಪ್ರಾರಬ್ಧಗಳು ಕಳೆದು ಹೋಗ್ತಾ ಇದ್ದಾವೆ ಅಂತ ಲೆಕ್ಕ. ಶಾಶ್ವತ ಅಲ್ಲ. ಯಾವ ಘಳಿಗೆಯೂ ಒಬ್ಬ ಮನುಷ್ಯನ ಜೀವನದಲ್ಲಿ ಉತ್ತಮವಾದ ಘಳಿಗೆಯೂ ಶಾಶ್ವತ ಅಲ್ಲ, ಕೆಟ್ಟ ಘಳಿಗೆಯೂ ಶಾಶ್ವತ ಅಲ್ಲ. ಹಾಗಾಗಿ ಶನಿ, ಗುರು, ರವಿ, ಬುಧ, ಚಂದ್ರ ಅತ್ಯಂತ ಬಲಿಷ್ಠರಾಗಿರತಕ್ಕಂಥ ಈ ಗ್ರಹಗಳು ಮೀನರಾಶಿಯವರಿಗೆ. ಹಾಗಾಗಿ ಇವು ಕೇಂದ್ರಗಳಲ್ಲಿದ್ದಾವೆ. ಒಂದು ಜನ್ಮ ಕೇಂದ್ರ, ಮತ್ತೊಂದು ಚತುರ್ಥ ಕೇಂದ್ರ, ಮತ್ತೊಂದು ಸಪ್ತಮ ಕೇಂದ್ರ, ಮತ್ತೊಂದು ಕರ್ಮ ಕೇಂದ್ರ. ಈ ಜಾಗಗಳಲ್ಲಿ ಗ್ರಹಗಳಿರೋದರಿಂದ ದೇವಿಯನ್ನು ಬಹಳ ಪ್ರಾಮಾಣಿಕವಾಗಿ ಒಳ್ಳೆಯ ಉದ್ದೇಶವನ್ನಿಟ್ಕೊಂಡು, ಒಳ್ಳೆಯ ಭವಿಷ್ಯದ ಚಿಂತನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ತೀವ್ರತರವಾಗಿರ್ತಕ್ಕಂತಹ ಅನುಷ್ಠಾನವನ್ನು ಸರಿಯಾದ ರೀತಿಯಲ್ಲಿ ಆರಂಭಿಸಿ ಸರಿಯಾದ ರೀತಿಯಲ್ಲಿ ತುದಿ ಮುಟ್ಟಿಸಿದ್ರಿ ಅಂತ ಆದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಭವಿಷ್ಯವನ್ನು, ಉತ್ಕೃಷ್ಟವಾಗಿರ್ತಕ್ಕಂತಹ ಜೀವನವನ್ನು, ಉತ್ತಮವಾಗಿರ್ತಕ್ಕಂತಹ ಒಂದು ಪ್ರಾಪಂಚಿಕ ವ್ಯವಸ್ಥೆಯನ್ನು ಹೊಂದಲಿಕ್ಕೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಅಮ್ಮನವರ ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಗುರುಗಳೇ, ಮಹಾನವಮಿಯಂದು ಇವತ್ತು ವಿಶೇಷವಾಗಿ ಆಯುಧ ಪೂಜೆಯನ್ನು ಹೇಗೆ ಮಾಡಬೇಕು ಮನೆಯಲ್ಲಿ ಪದ್ಧತಿ ಪ್ರಕಾರವಾಗಿ ಅಂತ ತಿಳಿಯಪಡಿಸಿದ್ದೀರಾ. ಸಮಸ್ತ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಆ ಪರಮಾತ್ಮನ ಅನುಗ್ರಹ ಎಲ್ಲರ ಮೇಲೂ ಸಹ ಇರಲಿ. ಸದಾಕಾಲ ಅವನು ನಿಮ್ಮೆಲ್ಲರಿಗೂ ಸಹ ಬೆನ್ನೆಲುಬಾಗಿ ನಿಂತು ರಕ್ಷಣೆ ಮಾಡಲಿ ಅಂತ ಹೇಳಿ ಅವನನ್ನು ಕೇಳ್ತಾ ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ಇನ್ನು ನಾಳೆ ಬಹಳನೇ ವಿಶೇಷ ವಿಜಯದಶಮಿ ಆಚರಿಸೋಣ. ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ ತಪ್ಪದೆ ವೀಕ್ಷಿಸಿ. ಮಹತ್ವಪೂರ್ಣ ಮಾಹಿತಿಯನ್ನು ಗುರುಗಳು ತಮಗೆ ನೀಡಲಿದ್ದಾರೆ. ಸರಿ, ಹಾಗಿದ್ರೆ ಹೋಗ್ಬರೋದಾ? ನಮಸ್ಕಾರ.